ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ಕರ್ಮಯೋಗದ ಪರಿಚಯ ಮಾಡಿಸ್ತಾ ಇರುವಾಗ ಕೊನೆಯ ಹಂತದಲ್ಲಿ ಕೃಷ್ಣ ಪರಮಾತ್ಮ ಶತ್ರುಗಳನ್ನು ಹನನ ಮಾಡಬೇಕಾದ್ರೆ ಆಯುಧ ಬೇಕು, ನಿರಾಯುಧರಾಗಿ ಶತ್ರುಗಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಆಯುಧ ಅಂದರೆ ಕಾಮನಂಥ ಶತ್ರುನನ್ನು ಗೆಲ್ಲಲಿಕ್ಕೆ ಜ್ಞಾನವೇ ಆಯುಧ. ಜ್ಞಾನ ಬಿಟ್ಟು ಮತ್ತೊಂದು ಆಯುಧದಿಂದ ಕಾಮನನ್ನು ಗೆಲ್ಲಲಾರಿವಿ. ಜ್ಞಾನ ಅಂದರೆ ಯಾವ ಜ್ಞಾನ? ಸಾಕಷ್ಟು ವಿಷಯಗಳ ತಿಳುವಳಿಕೆ ಈಗಾಗಲೇ ನಮಗಿದ್ದೇ ಇದೆ. ಲೌಕಿಕದಲ್ಲಿ ಸಾಕಷ್ಟು ಶಿಕ್ಷಣ ಪಡೆದಿದ್ದೇವೆ. ಆದರೆ ಲೌಕಿಕ ಶಿಕ್ಷಣದ ತಿಳುವಳಿಕೆ ಕಾಮನನ್ನು ಗೆಲ್ಲಲಿಕ್ಕಾಗಲ್ಲ. ಕಾಮನನ್ನು ಗೆಲ್ಲಬೇಕಾದ್ರೆ ಅಧ್ಯಾತ್ಮ ಜ್ಞಾನವೇ ಬೇಕು. ಅಧ್ಯಾತ್ಮ ಜ್ಞಾನ ಬಿಟ್ಟು ಬೇರೆ ಆಯುಧದಿಂದ ಒಳಗಿನ ಕಾಮಶತ್ರುನನ್ನು ಯಾರೂ ಗೆಲ್ಲಲಿಕ್ಕಾಗಿಲ್ಲ. ಯಾರ್ಯಾರು ಅಧ್ಯಾತ್ಮ ಜ್ಞಾನದ ಆಯುಧ ಸಂಪಾದಿಸಿದ್ದಾರೆ ಅವರು ಸುಲಭವಾಗಿ ಶತ್ರುನನ್ನು ಗೆದ್ದಿದ್ದಾರೆ, ಕಾಮನನ್ನು ಗೆದ್ದಿದ್ದಾರೆ. ಭಾಗವತದಲ್ಲಿ ಹೇಳುವಾಗ ಜ್ಞಾನದ ಆಯುಧ ಕಾಮನನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಮಾತು ಹೇಳ್ತಾರೆ. ಸಂಸಾರ ಅನ್ನೋದು ಕಾಡಿದ್ದ ಹಾಗೆ. ಈ ಕಾಡುದಾರಿಯಲ್ಲಿ ಹೋಗುವವನಿಗೆ ನಿರಾಯುಧದ ಪ್ರಯಾಣ ಬಹಳ ಅಪಾಯಕರ ಅಂತದೆ. ಪ್ರಹೂಗಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡಃ ಕೃತಭೂತಮೈತ್ರಃ ಅಸಜ್ಜಿತಾತ್ಮ ಹರಿಸೇವಯಾಶಿತಂ ಜ್ಞಾನಾಸಿಮಾದಾಯ ತರಾತಿ ಪಾರಂ ಅಂತಂದಿದ್ದಾರೆ. ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಒಂದಿಷ್ಟು ಹಣ ಗಳಿಸಿದ. ಹಣದ ಗಂಟನ್ನು ಹಿಡ್ಕೊಂಡು ಒಂದೂರಿನಿಂದ ಒಂದೂರಿಗೆ ಅಂತ ಹೊರಟ. ಹೋಗುವಾಗ ಕಾಡುದಾರಿ ಬಂತು. ಆ ಕಾಡುದಾರಿಯಲ್ಲಿ ಆ ಶ್ರೀಮಂತ ವ್ಯಾಪಾರಿ ಹೋಗೋದನ್ನು 6 ಜನ ಕಳ್ಳರು ಬಂದು ಮುತ್ರಿ ಎಲ್ಲ ಅವನನ್ನು ದೋಚಿಬಿಟ್ರು. ಕಳ್ಳರು ಹೊಂಚಾಕೆ ಕೂತಿರ್ತಾರೆ. ಯಾರಾದರೂ ಈ ದಾರಿಯಲ್ಲಿ ಹೋಗೇ ಹೋಗ್ತಾರೆ, ಅವರನ್ನು ಆಕ್ರಮಿಸಬೇಕು, ಅವರ ಹಣ ದೋಚಬೇಕು ಅಂತ ಹೊಂಚಾಕಿದ್ರು. ಇವನ ಕೈಯಲ್ಲಿ ಆಯುಧನೂ ಇರಲಿಲ್ಲ. ಹೊಂಚಾಕಿದ್ದಕ್ಕೆ ತಕ್ಕಂತೆ ಅವನು ಕಳ್ಳತನಕ್ಕೆ ಗುರಿಪಟ್ಟ. ಕೈಯಲ್ಲಿ ಏನಿಲ್ಲ ಅಂತಾಯಿತು. ಹಣ ಎಲ್ಲ ಖರ್ಚಾಗೋಯ್ತು. ಹಣ ಎಲ್ಲ ಕಳ್ಳತನ ಮಾಡಿಬಿಟ್ಟು ಕಾಡು ಪ್ರಾಣಿಗಳೆಲ್ಲ ಬಂದು ಇವನನ್ನು ಅಟ್ಟಿಸ್ಕೊಂಡು ಬರಲಿಕ್ಕೆ ಶುರು ಮಾಡಿದರು. ಹುಲಿ, ಸಿಂಹ, ಕರಡಿ ಇವನಿಗೆ ದಿಕ್ಕು ತೋಚದೇ ಇದ್ದ ಹಾಗೆ ಓಡ್ಲಿಕ್ಕೆ ಶುರು ಮಾಡಿದ. ಓಡ್ತಾ ಒಂದು ಹಾಳು ಬಾವಿಗೆ ಬಂದು ಬಿದ್ದಂತ. ಆ ಹಾಳು ಬಾವಿ, ಇಲ್ಲಿ ಬಾವಿ ಇದೆ ಅಂತ ಹೇಳೋದು ಗೊತ್ತಿರಲಿಲ್ಲ, ಬಿದ್ದುಬಿಟ್ಟ. ಕೆಳಗೆ ನೋಡ್ತಾನೆ, ದೊಡ್ಡ ಘಟಸರ್ಪ. ಆ ಘಟಸರ್ಪ ಬಾಯಿ ತೆಗೆದು ನಿಂತಿದೆ. ಇನ್ನೇನು ಬೀಳ್ತಾನೆ ಯಾರಾದರೂ ಒಬ್ಬನು ಅಂತ ಅದರ ನಿರೀಕ್ಷೆ. ಭಾರಿ ಆಳ ಇದೆ ಬಾವಿ, ಇದ್ರ ಬಾಯಿಯಲ್ಲಿ ಬೀಳಬೇಕಲ್ಲ ಅಂತ ಅಲ್ಲೇ ಕೈಯಾಡಿಸಿದ. ಕೈಯಾಡಿಸಿದ ಕೂಡಲೇ ಒಂದು ಮರದ ಟೊಂಗೆ ಸಿಕ್ತು.
ಅದನ್ನು ಹಿಡಿದು ಜೋತಾಡಬೇಕು. ಅದು ಏನೇನಾದರೂ ರಕ್ಷಣೆ ಕೊಟ್ಟೀತು ಅಂತ ಅದನ್ನು ಹಿಡಿದು ಜೋತಾಡ್ತಾನೆ. ಅದು ನೋಡಿದರೆ ಈಗಲೋ ಆಗಲೋ ಮುರಿಯೋ ಹಾಗಾಯ್ತಂತೆ ಇವನ ಭಾರಕ್ಕೆ. ಇವನ ಭಾರ ಭಾಳ ಈಗಲೋ ಆಗಲೋ ಮುರಿಯೋ ಹಾಗೆ ಕೆಳಗೆ ಬಾಗಿಬಿಡ್ತು. ಅದರ ಮೇಲ್ಭಾಗದಲ್ಲಿ ಒಂದಿಷ್ಟು ಜೇನುಗೂಡು ಕಟ್ಟಿತ್ತು. ಅದು ಛಿದ್ರ ಆಗಿ ಆ ಜೇನಿನ ಹುಳಗಳೆಲ್ಲ ಇವನನ್ನು ಮುತ್ತರಿಬಿಟ್ಲು. ಕೆಳಗೆ ಬೀಳೋಳ ಹಾಗಿಲ್ಲ, ಸರ್ಪ ಇದೆ, ಮೇಲೆ ಬರೋ ಹಾಗಿಲ್ಲ, ಕಾಡು ಪ್ರಾಣಿ ಬಂದು ನಿಂತಿದ್ದಾವೆ, ಅಲ್ಲೇ ಆಶ್ರಯ ಪಡೆಯೋ ಹಾಗಿಲ್ಲ, ಜೇನೆಲ್ಲ ಮೈ ಮುತ್ತರಿಬಿಟ್ಟಿದ್ದಾವೆ. ಇಷ್ಟರ ಮಧ್ಯದಲ್ಲಿ ಜೇನುತುಪ್ಪ ಸುರಿತಾ ಇತ್ತಂತೆ. ಮೇಲಿನ ಗೂಡು ಛಿದ್ರ ಆದದ್ದಕ್ಕೆ ತುಪ್ಪ ಸುರಿತಿತ್ತು, ಜೇನುತುಪ್ಪ. ಜೇನಿನ ಹನಿ ಕೆಳಗೆ ಬೀಳುವಾಗ ನಾಲಿಗೆ ಚಾಚಿದ್ದಂತೀತ. ಇಂಥ ಜೇನಿನ ಹನಿ ಮತ್ತೆಲ್ಲಿ ಸಿಗಲಿಕ್ಕೆ ಸಾಧ್ಯ ಅಂತ ಆ ನಾಲಿಗೆ ಚಾಚಿ ಅದನ್ನು ಸವಿಲಿಕ್ಕೆ ಅಂತ ಹೋಗ್ತಾನಂತೆ. ಇದು ತತ್ವೋಪದೇಶ ಅಂತದೆ ಭಾಗವತ. ಮೇಲ್ನೋಟದ ಕಥೆ. ಇದ್ರ ಒಳನೋಟದ ಆಂತರ್ಯ, ಆ ಶ್ರೀಮಂತ ವ್ಯಾಪಾರಿ ಅಂದರೆ ನಾವು ನೀವು ಎಲ್ಲ ಮನುಷ್ಯ ದೇಹ ಪಡ್ಕೊಂಡು ಬಂದಿದ್ದೇವಲ್ಲ, ನಾವು ಶ್ರೀಮಂತರಂತೆ. ಮನುಷ್ಯ ದೇಹ ಶ್ರೀಮಂತಿಕೆ ಇದ್ರಷ್ಟೇ ಬರ್ತದೆ. ಯಾವುದದು ಶ್ರೀಮಂತಿಕೆ ಅಂದರೆ ಪುಣ್ಯ ಅಂತ ಅರ್ಥ. ಯಾರು ಹೆಚ್ಚು ಪುಣ್ಯ ಗಳಿಸಿರ್ತಾನೋ ಅವನು ಶಾಸ್ತ್ರದ ದೃಷ್ಟಿಯಲ್ಲಿ ಪುಣ್ಯವಂತ. ಅವನಿಗೆ ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಅವುಗಳ ದೇಹ ಪಾಪದಿಂದ ಬರೋದು. ಆದರೆ ಮನುಷ್ಯ ದೇಹ ಮಾತ್ರ ಪುಣ್ಯದಿಂದ ಬರೋದು. ಹೀಗಾಗಿ ಯಾರ್ಯಾರು ಮನುಷ್ಯ ದೇಹ ಪಡ್ಕೊಂಡು ಬಂದಿರ್ತೇವೆ ನಾವು ಪುಣ್ಯದ ಶ್ರೀಮಂತರು ಅಂತ ಅರ್ಥ. ಒಂದೂರಿನಿಂದ ಒಂದೂರಿಗೆ ಹೊರಟ ಅಂದರೆ ಆ ಭಗವಂತನ ಊರು ವೈಕುಂಠ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಅಲ್ಲಿಗೆ ಹೊರಟವನಿಗೆ ಕಾಡುದಾರಿ ಬಂತು. ಕಾಡುದಾರಿಯಲ್ಲಿ ಪ್ರಯಾಣ ಅಂದರೆ ಅರ್ಥ ಏನು? ಸಂಸಾರವೇ ಕಾಡು ಅಂತ ಅರ್ಥ. ಈ ಸಂಸಾರದ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ಅವನನ್ನು 6 ಜನ ಕಳ್ಳರು ಮುಚ್ಚರಿ ಹಣ ದೋಚಿದರು ಅಂತ. 6 ಜನ ಕಳ್ಳರು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕೃಷ್ಣ ಯಾವುದನ್ನು ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಅಂತ ಹೇಳಿದ್ದಾನೆ, ಅವರೇ ಕಳ್ಳರು. ಅವರೆಲ್ಲ ಇವನನ್ನು ಮುತ್ರಿ ಇವನ ಹಣ ದೋಚ್ತಾರೆ ಅಂದರೆ ಪುಣ್ಯದ ಶ್ರೀಮಂತಿಕೆಯನ್ನು ಕಾಮಕ್ರೋಧಾದಿಗಳೆಲ್ಲ ದೋಚ್ತಾರೆ ಅಂತ ಅರ್ಥ. ಪುಣ್ಯ ಖರ್ಚಾಗಲಿಕ್ಕೆ ಹಣ ಖರ್ಚು ಮಾಡಿದಂತೆ ಕಾರ್ಡ್ನಲ್ಲೇ ಪೇ ಮಾಡಬೇಕಾಗಿಲ್ಲ. ಮನುಷ್ಯ ಮಾನಸಿಕವಾಗಿ ಕ್ಷುದ್ರ ವಸ್ತುಗಳನ್ನು ಬಯಸ್ತಾ ಇದ್ದ ಹಾಗೆ ಎಲ್ಲ ಪೇಟಿಎಂ ವ್ಯವಸ್ಥೆ. ಎಷ್ಟೆಷ್ಟು ಆಸೆಗಳನ್ನು ಬಯಸಿ ಮನಸ್ಸಿನಲ್ಲಿ ತಂದುಕೊಳ್ತಾನೆ ವಸ್ತುಗಳನ್ನು, ಅಷ್ಟಷ್ಟು ಪುಣ್ಯದ ಹಣ ತಾನಾಗೆ ಅಲ್ಲೇ ಅದು ಡೆಬಿಟ್ಟು ಕ್ರೆಡಿಟ್ಟು ಎಲ್ಲ ತಾನಾಗೆ ಹಾಕ್ತದಂತೆ. ಹಾಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಕಳ್ಳರು ಪುಣ್ಯದ ಹಣ ದೋಚ್ತಾರೆ. ಸಿಟ್ಟು ಮಾಡಿದರೆ ಪುಣ್ಯ ಹೋಗ್ತದೆ, ಮದ ತೋರಿಸಿದರೆ ಪುಣ್ಯ ಹೋಗ್ತದೆ, ಮಾತ್ಸರ್ಯ ಮಾಡಿದರೆ ಪುಣ್ಯ ಹೋಗ್ತದೆ. ಇದನ್ನು ಎಚ್ಚರಿಕೆ ಇಟ್ಟುಕೊಂಡಾದರೂ ಈ ದೂರ ಮಾಡ್ಕೋಬೇಕು ಈ ಶತ್ರುಗಳನ್ನು. ಹೀಗಾಗಿ ಆ ಹಣ ಎಲ್ಲ ದೋಚಿದ ಮೇಲೆ ಏನಿಲ್ಲ ಅಂತಾಯಿತು. ಏನಿಲ್ಲ ಅಂತಾದಾಗ ಓಡ್ಲಿಕ್ಕೆ ಶುರು ಮಾಡಬೇಕಾಯ್ತು. ಕಾಡು ಪ್ರಾಣಿ ಅಟ್ಟಿಸ್ಕೊಂಡು ಬಂದವಲ್ಲ. ಕಾಡು ಪ್ರಾಣಿಗಳು ಅಂದರೆ ನಮ್ಮ ಮನೆಯಲ್ಲಿ ಕೆಲವು ಬಂಧುಗಳೇ ನಮಗೆ ಕಾಡು ಪ್ರಾಣಿಗಳಿದ್ದಾಗಿರ್ತಾರಂತೆ. ಅದು ಏನು ಮಾಡ್ತೀವಿ ಪುರಾಣ ಕೇಳಿ, ಅದೆಲ್ಲ ಓಲ್ಡ್ ಸಿಸ್ಟಮ್ ಅಂತ ಇರ್ತಾರೆ. ಅದು ಏನು ಮಾಡ್ತೀಯ ಅಭಿಷೇಕ ಮಾಡಿಸಿ ಸುಮ್ಮನೆ ನ್ಯಾಷನಲ್ ವೇಸ್ಟು, ಬಡವರಿಗಾದರೂ ಕೊಡಬಾರ್ದಾ? ಹಿಂಗೆ ಹೇಳಿ ದೇವರ ಪೂಜೆ, ದಾನ, ಯಾಗ, ಯಜ್ಞ, ಸಚ್ಚಾಸ್ತ್ರಗಳ ಶ್ರವಣ ಈ ಎಲ್ಲ ವ್ಯವಸ್ಥೆಯಿಂದಲೂ ಕೂಡ ನಮ್ಮನ್ನು ದೂರ ಸರಿಸಲಿಕ್ಕೆ ಅಂತ ಒಂದಿಷ್ಟು ಜನ ನಮ್ಮ ಬಂಧುಗಳೇ ಹುಟ್ಟಿರ್ತಾರಂತೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೋಡಿದ್ಯಾ ಇಷ್ಟೊತ್ತಿಗೆ ನೀ ಎಲ್ಲೋ ಇರ್ತಿದ್ದಿ. ನನ್ನ ಮಾತು ಕೇಳಲಿಲ್ಲ, ದಿನಾ ಹೋಗಿ ಸಾಯಂಕಾಲ ಪುರಾಣಕ್ಕೆ ಕೂತಿ, ಏನು ಬಂತು ನಿನಗೆ? ನೋಡಿ ಇನ್ನೂ ಇಲ್ಲೇ ಇದ್ದಿ, ನಾನು ಅಲ್ಲಿದ್ದೇನೆ. ಹೀಗೆ ಹಣ,
ಆಸ್ತಿ, ಆಸೆ, ಆಕಾಂಕ್ಷೆಗಳನ್ನು ಮನುಷ್ಯರಲ್ಲಿ ತುಂಬಿ ತುಂಬಿ ನಂದು ನನಗೆ ಕೊಡು, ನಂದು ನನಗೆ ಕೊಡು ಅಂತ ಹರಿದು ತಿನ್ನಲಿಕ್ಕೆ ಅಂತ ಕೆಲವು ಬಂಧುಗಳು ನಾಸ್ತಿಕರಾಗಿ ನಮ್ಮನ್ನು ಕಾಡ್ತಾ ಇರ್ತಾರಂತೆ. ಇದು ಸಂಸಾರದ ಕಾಡಿನಲ್ಲಿ ಇಂಥ ಪ್ರಾಣಿಗಳಿದ್ದಾರೆ ಅಂತದೆ. ಇವರನ್ನು ಸಹಿಸಲಿಕ್ಕಾಗಲಿಲ್ಲ, ಓಡ್ಲಿಕ್ಕೆ ಶುರು ಮಾಡಿದ. ಆಯುಷ್ಯ ಓಡ್ತದೆ ಅಂತ ಅರ್ಥ. ಗೊತ್ತಾಗದ ಹಾಳು ಬಾವಿಗೆ ಬಿದ್ದ ಅಂದರೆ ನಾವು ನೀವು ಎಲ್ಲ ಗೊತ್ತಾಗದೇನೆ ಮುಪ್ಪು ಅನ್ನೋ ಹಾಳು ಬಾವಿಗೆ ಬೀಳ್ತೇವೆ. ಮುಪ್ಪು ಹೇಳಿ ಬರ್ತದ, ನಾಳೆ ನಿಮ್ಮ ಮನೆಗೆ ಬರೋಣ ಅಂತಿದ್ದೇನೆ ಅಂತ, ತಾನಾಗೆ ಹಾಳು ಬಾವಿಗೆ ಬಿದ್ದ. ಕೆಳಗೆ ನೋಡ್ತಾನೆ ಘಟಸರ್ಪ. ಸರಿಯಾದ ವಯಸ್ಸಿನಲ್ಲಿ ಸಾಧನೆ ಮಾಡಬಹುದಿತ್ತು, ಮಾಡಲಿಲ್ಲಲ್ಲ ಅನ್ನೋ ಕೊರಗೆ ಘಟಸರ್ಪ ಅಂತ ಅರ್ಥ. ಆ ಸರ್ಪ ಬಾಯಿ ತೆಗೆದು ನಿಂತಿದೆ, ಕೆಳಗೆ ಬೀಳೋ ಹಾಗಿಲ್ಲ. ಎಲ್ಲಾದರೂ ರಕ್ಷಣೆ ಬೇಕಲ್ಲ ಅಂತ ಕೈ ಆಡಿಸಿದ್ರೆ ಒಂದು ಟೊಂಗೆ ಸಿಕ್ತು. ಆ ಮರದ ಟೊಂಗೆ ಹಿಡಿದು ಜೋತಾಡ್ತಾನೆ. ಅಂದರೆ ಈಗ ನಾವು ನೀವು ಮಾಡ್ತಾ ಇರುವ ಭೌತಿಕ ವಸ್ತುಗಳ ಅಭಿಮಾನ ಇದೆಯಲ್ಲ, ಅದು ಅಶಾಶ್ವತ ಮರದ ಟೊಂಗೆ ಇದ್ದಾಗಂತ. ಅದನ್ನು ಹಿಡಿದು ಜೋತಾಡುವಾಗಲೂ ಮೈತುಂಬ ಜೇನು ಹುಳಗಳೆಲ್ಲ ಮುತ್ತರಿಬಿಟ್ಟು, ವಯಸ್ಸಾದ ಮೇಲೆ ನಮ್ಮನ್ನು ಮುತ್ತರವು ಕೂಡ ಜೇನು ಹುಳಗಳಂತೆ ರೋಗ ಮುತ್ತರ್ತಾವೆ ಅಂತ ಅರ್ಥ. ಕಾಲಿಗೊಂದು ರೋಗ, ಕಣ್ಣಿಗೊಂದು ರೋಗ, ಕಿವಿಗೊಂದು ರೋಗ, ಹೀಗೆ ಇಡೀ ದೇಹ ಇಡೀ ರೋಗವೇ ಮುತ್ತುರ್ತಾವೆ. ಅಲ್ಲಿ ಜೇನು ಹುಳ ಮುತ್ತುರ್ತಾವೆ, ಇಲ್ಲಿ ರೋಗ ಮುತ್ತುರ್ತಾವೆ. ಇಷ್ಟರ ಮಧ್ಯದಲ್ಲಿ ಏನು ಮಾಡಬೇಕು? ಮೇಲೆ ಬರೋ ಹಾಗಿಲ್ಲ, ಕೆಳಗೆ ಬೀಳೋ ಹಾಗಿಲ್ಲ, ಅಲ್ಲೇ ಸ್ಥಿರ ನಿಲ್ಲೋ ಹಾಗಿಲ್ಲ, ಮೈ ತುಂಬ ರೋಗ ಮುತ್ತರಿವೆ. ಈಗೇನು ಮಾಡಬೇಕು? ಆಗ ಜೇನು ರಸ ಸುರಿತಿತ್ತು, ಜೇನಿನ ಹನಿ, ಅದಕ್ಕೆ ನಾಲಿಗೆ ಚಾಚಿದ್ವಿ ಅಂತ ಹೇಳ್ತದಲ್ಲ. ನಾವು ಈ ಸಂಸಾರದ ಕಾಡಿನಲ್ಲಿ ಈ ಏನು ಈಗ ಅನುಭವಿಸ್ತಿರುವ ಸುಖ ಇದೆ, ಇದು ಕೇವಲ ತಾತ್ಕಾಲಿಕವಾದ ಸುಖ. ಇದು ಅಸ್ಥಿರ, ಇದು ಜೇನುತುಪ್ಪದಷ್ಟೇ ಅಸ್ಥಿರ. ಇದನ್ನೇ ಬಹಳ ಸ್ಥಿರ ಅಂತ ಭ್ರಮಿಸ್ತಾ ಇದ್ದೇವೆ. ಬೇರೆ ಇಂಥ ಅಸ್ಥಿರ ಸುಖಪಟ್ಟು ಏನು ಮಾಡ್ತೀರಾ? ಹೋಗೋಣ. ಹೀಗೆ ಭರತ ಚಕ್ರವರ್ತಿ ರಹುಗಣ ಅನ್ನುವಂಥ ಒಬ್ಬ ಸಿಂಧೂ ದೇಶದ ರಾಜನಿಗೆ ಉಪದೇಶಿಸ್ತಾನೆ ಅಂತ ಭಾಗವತದ 5ನೇ ಸ್ಕಂದದಲ್ಲಿ ಈ ಉಪಾಖ್ಯಾನ ಬರ್ತದೆ. ಆ ರಾಜ ಭರತನನ್ನು ಕೇಳಿದ್ದಂತೆ, ಅಲ್ಲ ಭರತ, ನೀನು ತತ್ವೋಪದೇಶ ಮಾಡು ಅಂತಂದಾಗ ಸಂಸಾರದ ಕಾಡನ್ನು ಇಷ್ಟು ವಿಸ್ತಾರ ಚಿತ್ರಣ ಕೊಟ್ಟು ನಿಜ ಪಾರಾಗೋ ಉಪಾಯ ಹೇಳಲಿಲ್ಲಲ್ಲ ಅಂತನ್ನಂತೆ. ಇದು ನನಗೆ ಗೊತ್ತಾಯಿತು ನೀನು ಹೇಳಿದ್ದು, ಆದರೆ ಇದರಿಂದ ಪಾರಾಗಬೇಕಲ್ಲ ನಾನು, ಅದಕ್ಕೊಂದು ಉಪಾಯ ಹೇಳಬೇಕಿತ್ತು ನೀನು. ಅದಕ್ಕೆ ಭರತ ಹೇಳ್ತಾನೆ, ಈ ಸಂಸಾರದ ಕಾಡಿನಿಂದ ಪಾರಾಗಲಿಕ್ಕೆ ಒಂದೇ ಉಪಾಯ. ಕಾಡಿನ ದಾರಿ ಪ್ರಯಾಣ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಅಂದಮೇಲೆ ಕೈಯಲ್ಲಿ ಒಂದು ಆಯುಧ ಇರಬೇಕು ಅಂತ ತಿಳಿಲಿಲ್ವೇ ಅಂತನ್ನಂತೆ. ಬರ್ತಾರೆ ಅಲ್ಲಿ ಕಳ್ಳರು, ಬರ್ಬೋದು ಕಾಡು ಪ್ರಾಣಿಗಳು ಅನ್ನೋ ನಿರೀಕ್ಷೆ ಇರ್ತದೋ ಇಲ್ಲೋ? ನಿರಾಯುಧನಾಗಿ ಪ್ರಯಾಣ ಮಾಡ್ತೀಯಪ್ಪ, ಯಾರಾದರೂ ಹೊಂಚಾಕ್ತಾರೆ. ಕೈಯಲ್ಲೊಂದು ಆಯುಧ ಇದೆ ಅಂದರೆ ಸಾಕು, ಕಳ್ಳರು ನೋಡಿದಲ್ಲೇ ದೂರ ಇರ್ತಾರೆ. ಅವನ ಕೈಯಲ್ಲಿ ಆಯುಧ ಇದೆ, ನಾವು ಅವನನ್ನು ಮುತ್ತರಲಿಕ್ಕೆ ಆಗಲ್ಲ ಅಂತ. ಹೀಗಾಗಿ ಮನುಷ್ಯ ಈ ಸಂಸಾರದ ಕಾಡನ್ನು ದಾಟಬೇಕು, ಕಾಮಕ್ರೋಧಾದಿ ಶತ್ರುಗಳನ್ನು ಹೆದರಿಸ್ಕೊಳ್ಬೇಕು ಅಥವಾ ಎದುರಿಸಬೇಕು ಅಂತಾದರೆ ಆಯುಧ ಹಿಡದೇ ಪ್ರಯಾಣ ಮಾಡಬೇಕು. ಆ ಆಯುಧ ಬೇರೆ ಯಾವುದಲ್ಲೋ ರಹುಗಣ, ಅದು ಜ್ಞಾನ ಅನ್ನೋ ಆಯುಧ ಅಂತಾನೆ. ರಹುಗಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡಃ ಕೃತಭೂತಮೈತ್ರಃ ಅಸಜ್ಜಿತಾತ್ಮ ಹರಿಸೇವಯಾಶಿತಂ ಜ್ಞಾನಾಸಿ ಮಾದಾಯ ತರಾತಿ ಪಾರಂ. ಜ್ಞಾನಾಸಿ ಮಾದಾಯ ತರಾತಿ ಪಾರಂ. ಅಸಿ ಅಂದರೆ ಖಡ್ಗ, ಜ್ಞಾನವೇ ಖಡ್ಗ. ಜ್ಞಾನದಂಥ ಖಡ್ಗ ಮತ್ತೊಂದಿಲ್ಲ. ಎಂಥವ್ರನ್ನೂ ಎದುರಿಸ್ಲಿಕ್ಕೆ ಬರ್ತದಂತೆ ಈ ಖಡ್ಗ ಹಿಡಿದವ. ಕಾಮಕ್ರೋಧಾದಿಗಳು ಜ್ಞಾನದ ಖಡ್ಗ ಹಿಡಿದು ಪ್ರಯಾಣ ಮಾಡುವವನನ್ನು ಸುಲಭವಾಗಿ ಮುತ್ತರಲಿಕ್ಕಾಗಲ್ಲ. ಯಾಕೆ ಅಂದರೆ ಅವನ ಕೈಯಲ್ಲಿ ಆಯುಧ ಇದೆ ಅಂತ ಅವರಿಗೆ ಹೆದರಿಕೆ ಇರ್ತದಂತೆ. ಆ ಖಡ್ಗ ಚೆನ್ನಾಗಿ ತೀಕ್ಷ್ಣ ಮಾಡಿಕೊಂಡಿರ್ಬೇಕಂತೆ.
ಖಡ್ಗ ಮಂಡಾಗಿದ್ದರೆ ಮತ್ತೆ ಮುತ್ರು ಬಿಡ್ತಾರೆ ಶತ್ರುಗಳು. ಖಡ್ಗ ತೀಕ್ಷ್ಣವಾಗಿದ್ದರೆ ಮಾತ್ರ ಹೆದರಿಸ್ಲಿಕ್ಕಾಗ್ತದಂತೆ. ಜ್ಞಾನದ ಖಡ್ಗ ತೀಕ್ಷ್ಣ ಮಾಡೋದು ಹೇಗೆ ಅಂದರೆ, ಮಹಾತ್ಮರ ಹರಿಗುರುಗಳ ಸೇವೆಯನ್ನು ನಾವು ಮಾಡಿದರೆ ಅದು ವರೆಗಲ್ಲಂತೆ. ಹರಿಸೇವಾ, ಗುರುಸೇವಾ, ಮಹಾತ್ಮರ ಸೇವೆ ಅದು ವರೆಗಲ್ಲಿದ್ದ ಹಾಗೆ. ಒಂದೆಡೆ ಜ್ಞಾನದ ಖಡ್ಗ, ಒಂದೆಡೆ ಮಹಾತ್ಮರ ಸೇವೆಯನ್ನು ವರೆಗಲ್ಲು. ಎರಡನ್ನೂ ಒಟ್ಟೊಟ್ಟಿಗೆ ನಾವು ಹಚ್ಚಿ ತಿಕ್ಕಿದಲ್ಲಿ ಆ ಜ್ಞಾನದ ಖಡ್ಗ ತೀಕ್ಷ್ಣವಾಗ್ತದೆ. ತೀಕ್ಷ್ಣ ಖಡ್ಗ ಹಿಡಿದು ಪ್ರಯಾಣ ಮಾಡ್ತಿದ್ರೆ ಸಂಸಾರದ ಕಾಡಿನಲ್ಲಿ ಕಾಮಕ್ರೋಧಗಳು ದೂರ ಸರಿತಾರೆ, ಅನಾಯಾಸೇನ ಆ ಮನೆ ಮುಟ್ಲಿಕ್ಕೆ ಸಾಧ್ಯವಾಗ್ತದೆ ಅಂತದು. ಹೀಗಾಗಿ ಕೃಷ್ಣನೂ ಕೂಡ ಜ್ಞಾನದ ಖಡ್ಗವೇ ಮುಖ್ಯ ಅಂತ 15ನೇ ಅಧ್ಯಾಯದಲ್ಲಿ ಇದನ್ನು ಸಾರ ಮಾಡಿ ಹೇಳ್ತಾನೆ ಸಂಗ್ರಹ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ, ಅಲ್ಲಿ ಅಸಂಗ ಶಸ್ತ್ರೇಣ ಅಂತ ಶಬ್ದ ಆಡಿ ಚಿತ್ವ ಅಂದರೆ ವಿಮರ್ಶಿಸಿ ಅಂತ ಅರ್ಥೈಸಿ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಅದು ಇಲ್ಲಿದೆ ಸಾರ. ಪ್ರತಿಯೊಬ್ಬ ಮನುಷ್ಯ ಭೂಮಿಗೆ ಬಂದಿದ್ದಾನೆ ಅಂದರೆ ಅವ ಸುಲಭವಾಗಿ ಎಲ್ಲ ದಾರಿಯನ್ನು ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಲೈಸೆನ್ಸ್ ಇಲ್ಲದೆ ಗಾಡಿಯಲ್ಲಿ ಪ್ರಯಾಣ ಹೇಗೆ ದಂಡಕ್ಕೆ ಆಹ್ವಾನವೋ, ಜ್ಞಾನ ಇಲ್ಲದೆ ಸಂಸಾರದ ದಾರಿಯಲ್ಲಿ ನಾವು ಪ್ರಯಾಣ ಮಾಡ್ತೇವೆ ಅಂದರೆ ಅದು ಒಂದು ಅರ್ಥದಲ್ಲಿ ದಂಡಕ್ಕೆ ಕಾರಣ ಆಗ್ತದೆ. ಜ್ಞಾನ ಗಳಿಸಿದರೆ ಮಾತ್ರ ಸಂಸಾರದ ಕಾಡನ್ನು ಅನಾಯಾಸೇನ ದಾಟ್ಬೋದು. ಜ್ಞಾನದ ಖಡ್ಗ ಬಹಳ ಮಹತ್ತರವಾದದ್ದು ಅಂತ ಕೃಷ್ಣ ಪರಮಾತ್ಮ ಜ್ಞಾನದ ಪರಿಚಯ ಮಾಡಿಸ್ಲಿಕ್ಕೋಸ್ಕರವಾಗಿಯೇ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇ ಯೋ ಬುದ್ಧೇ ಪರತಸ್ತು ಸಹ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ನಿನ್ನೆ ಹೇಳಿದ್ದೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತಲೂ ಕೂಡ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತಲೂ ಕೂಡ ಆತ್ಮಶ್ರೇಷ್ಠ ಅಂತ ಕೆಲವನ್ನೇ ಕೃಷ್ಣ ಪರಮಾತ್ಮ ಇಲ್ಲಿ ಸಂಗ್ರಹಿಸಿ ಹೇಳಿದ್ದಾನೆ. ಇದು ನಿಜವಾಗ್ಲೂ ಬಂದದ್ದು ಕಾಠಕ ಉಪನಿಷತ್ತಿನಲ್ಲಿ ಈ ವಿಷಯ. ಕೃಷ್ಣ ಅದನ್ನು ಇಲ್ಲಿ ಸಂಗ್ರಹಿಸಿ ವ್ಯಾಖ್ಯಾನ ಮಾಡಿಬಿಟ್ಟ. ಆ ಕಾಠಕ ಉಪನಿಷತ್ತಿಗೆ ಅನುಗುಣವಾಗಿ ಈ ಪದ್ಯವನ್ನು ಅರ್ಥೈಸಿಕೊಳ್ಬೇಕು ಅಂತ ನಮಗೆ ವ್ಯಾಖ್ಯಾನ ಮಾಡಿಕೊಡ್ತಾರೆ. ನಮ್ಮ ಭಾಗ್ಯ ಇಂದು ಗೀತಾ ಜಯಂತಿ. ಗೀತೆಯ ಯಾವ ಪದ್ಯ ಅನುಸಂಧಾನ ಮಾಡಿದರೂ ಕೂಡ ಇವತ್ತು ನಮಗೆ ಪರಮ ಪುಣ್ಯಕರ. ಹೀಗಾಗಿ ಈ ಪದ್ಯ ಒಂದು ಅರ್ಥ ನಿನ್ನೆ ನಾವು ಚಿಂತನೆ ಮಾಡಿದ್ವಿ. ಇದರ ಒಳ ಅರ್ಥ ಏನು ಅಂತನ್ನೋದು ನಿನ್ನೆ ನಾನು ಸ್ವಲ್ಪ ಹೇಳಿದೆ. ಇವತ್ತು ಸ್ವಲ್ಪ ವಿಸ್ತಾರ ಮಾಡಿ ಈ ಪದ್ಯಗಳನ್ನು ಅನುಸಂಧಾನ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡೋ ಪ್ರಯತ್ನ ಮಾಡಬೇಕು. ಈ ಪದ್ಯದೊಳಗೆ ಎಷ್ಟು ವಿಶೇಷ ಅಂದರೆ, ಕೃಷ್ಣ ಹೇಳೋದು ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ. ಅಂದರೆ ಇಂದ್ರಿಯಗಳು ಅಂದರೆ ಯಾವುದು? ನಮ್ಮ ದೇಹದೊಳಗೆ ನಾವು ಅದನ್ನು ಅನುಭವಿಸ್ತೇವೆ. ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಇಂದ್ರಿಯಗಳು. ಇಂದ್ರಿಯಗಳು ಯಾರಿಗಿಂತ ಶ್ರೇಷ್ಠ ಅದನ್ನು ತಿಳಿದಿರಬೇಕು. ಅರ್ಥಕ್ಕಿಂತ ಇಂದ್ರಿಯ ಶ್ರೇಷ್ಠ ಅಂತ ಕಾಠಕ ಹೇಳ್ತದೆ. ಹೀಗಾಗಿ ದೇವೇಭ್ಯ ಇಂದ್ರಿಯಾತ್ಮೇಭ್ಯೋ ಜಾಯಾಂಸೋ ಅರ್ಥಾಭಿಮಾನಿನಃ ಸೋಮ ವಿತ್ತಪ ಸೂರ್ಯಾಪ್ಪ ಅಶ್ವಗ್ನೀಂದ್ರೇಂದ್ರ ಸೂನವಃ ಅಂತಂದಿದ್ದಾರೆ. ದೇವೇಭ್ಯ ಇಂದ್ರಿಯಾತ್ಮೇಭ್ಯ ಜಾಯಾಂಸೋ ಅರ್ಥಾಭಿಮಾನಿನಃ. ಅರ್ಥಕ್ಕಿಂತ ಇಂದ್ರಿಯ ಅಲ್ಲ, ಇಂದ್ರಿಯಕ್ಕಿಂತ ಅರ್ಥಾಭಿಮಾನಿಗಳು ಶ್ರೇಷ್ಠ ಅಂತ ಕಾಟಕದಲ್ಲಿ ಬಂದಿದೆ. ನೀವು ಗಮನಿಸಬೇಕಾದ ಸಂಗತಿ, ಇಂದ್ರಿಯಗಳಿಗಿಂತ ಅರ್ಥ ಶ್ರೇಷ್ಠ ಅಂದರೆ ಅಭಿಪ್ರಾಯ ಏನು ಗೊತ್ತಾಗಲ್ಲ. ಅದಕ್ಕೆ ಇಂದ್ರಿಯ ಅಭಿಮಾನಿಗಳಿಗಿಂತ ಅರ್ಥಾಭಿಮಾನಿಗಳು ಶ್ರೇಷ್ಠ ಅಂತ ಅರ್ಥ ಮಾಡ್ತಾರೆ. ಇಂದ್ರಿಯ ಅಭಿಮಾನಿಗಳು ಅಂದರೆ ಚಂದ್ರ,
ಸೂರ್ಯ, ಯಮ, ದಕ್ಷ ಇವರೆಲ್ಲ ಇದ್ದಾರಲ್ಲ, ಇವರು ಇಂದ್ರಿಯಾಭಿಮಾನಿಗಳು. ಅದನ್ನೊಂದು ಸಂಗ್ರಹಿಸಿ ಹೇಳ್ತಾರೆ. ಸೋಮ, ವಿತ್ತಪ, ಸೂರ್ಯಾಪ, ಅಶ್ವಿ, ಅಗ್ನಿ, ಇಂದ್ರ, ಇಂದ್ರಸೂನವಃ ಅಂತಂದಿದ್ದಾರೆ. ಅಪ್ಪ ಅಂದರೆ ಆಪ್ ಅಂದರೆ ನೀರು, ನೀರಿಗೆ ಅಭಿಮಾನಿ ವರುಣ ಅಂತ ಅರ್ಥ. ಅಶ್ವಿ ಅಂದರೆ ಅಶ್ವಿನಿ ದೇವತೆಗಳು ಅಂತ ಅರ್ಥ. ನಮ್ಮ ನಾಸಿಕಕ್ಕೆ ಅಶ್ವಿನಿ ದೇವತೆಗಳೇ. ಕಣ್ಣಿಗೆ ಸೂರ್ಯ, ಕಿವಿಗಳಿಗೆ ದಿಗ್ದೇವತೆಗಳು ಚಂದ್ರ, ನಾಲಿಗೆಯಲ್ಲಿ ವರುಣ, ಹಾಗೆ ಮೂಗುಗಳಿಗೆ ಅಶ್ವಿನಿ ದೇವತೆಗಳಿದ್ದಾರೆ. ಕಾಲಿಗೆಲ್ಲ ಜಯಂತ, ಕೈಗಳಿಗೆಲ್ಲ ದಕ್ಷ. ಹೀಗಾಗಿ ಪಾಣ್ಯಾತ್ಮನೇ ದಕ್ಷಾಯ ನಮಃ ಅಂತಾರೆ, ಪಾದಾತ್ಮನೇ ಜಯಂತಾಯ ನಮಃ. ಪಾದಗಳಿಗೆಲ್ಲ ಜಯಂತ, ಅವನು ಇಂದ್ರನ ಮಗ, ಅದಕ್ಕೆ ಇಂದ್ರಸೂನು ಅಂತ ಕರೆದ್ರು ಅವನನ್ನು. ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಇಷ್ಟೋ ತನಕ ಹೇಳಿದವರೇನಿದ್ದಾರೆ, ಆ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ. ಅಂದರೆ ಇಂದ್ರಿಯೇಶಾಹ ಇಷ್ಟೋ ತನಕ ಹೇಳಿದವರು, ಯಮೋ ದಕ್ಷಶ್ಚೇಂದ್ರಿಯೇಶಾಹ ಸೌಪರ್ಣಿ ವಾರುಣಿ ತಥಾ ಉಮಾಚೇತಿ ಅರ್ಥಾಭಿಮಾನಿನ್ಯಃ ತಿಸ್ರೋ. ಸೌಪರ್ಣಿ ಹಾಗೂ ವಾರುಣಿ, ಉಮಾದೇವಿ, ಈ ಮೂವರು ಕೂಡ ಅರ್ಥಾಭಿಮಾನಿಗಳು. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶಗಳು ಅಂತೇನು ಕಾಣ್ತೇವೆ, ಇವುಗಳಿಗೆಲ್ಲ ದೇವತೆಗಳು ಯಾರು ಅಂದರೆ ಈ ಸೌಪರ್ಣಿ, ವಾರುಣಿ, ಉಮಾದೇವಿ ಅಂತ ಚಿಂತನೆ ಮಾಡಬೇಕಂತ. ಇವರಿಗಿಂತ ಶ್ರೇಷ್ಠವಾದದ್ದು, ಅರ್ಥಕ್ಕಿಂತ ಶ್ರೇಷ್ಠವಾದದ್ದು ಮನಸ್ಸು ಅಂತ ಕಾಠಕ ಹೇಳಿದೆ. ಇಲ್ಲಿ ಭಗವದ್ಗೀತೆ ಹೇಳುವಾಗ ಇಂದ್ರಿಯಕ್ಕಿಂತ ಶ್ರೇಷ್ಠ ಮನಸ್ಸು ಅಂತ ನೇರವಾಗಿ ಮನಸ್ಸನ್ನು ಹೇಳಿಬಿಟ್ಟಿದೆ. ಆದರೆ ಕಾಠಕದಲ್ಲಿ ಹೇಳುವಾಗ ಇಂದ್ರಿಯಕ್ಕಿಂತ ಶ್ರೇಷ್ಠ ಅರ್ಥ, ಅರ್ಥಕ್ಕಿಂತ ಶ್ರೇಷ್ಠ ಮನಸ್ಸು ಅಂತ ಹೇಳಿದೆ. ಅದಕ್ಕೆ ವಿವರಣೆ ಕೊಡಬೇಕು. ಹೀಗಾಗಿ ಸಾಕಷ್ಟು ಜನ ಭಗವದ್ಗೀತೆಯನ್ನು ನೇರ ನೋಡ್ಲಿಕ್ಕೆ ಹೋಗ್ತಾರೆ, ಉಪನಿಷತ್ತಿನ ಛಾಯೆ ಇಲ್ಲದೇನೆ ಅವರಿಗೆ ಅರ್ಥ ಆಗಲ್ಲ. ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಅರ್ಥಾಭಿಮಾನಿಗಳಾದ ಸೌಪರ್ಣಿ, ವಾರುಣಿ, ಉಮಾದೇವಿಯರು ಶ್ರೇಷ್ಠ ಅಂತ ಅಭಿಪ್ರಾಯ. ಅವರಿಗಿಂತಲೂ ಮನೋಭಿಮಾನಿಗಳು ಶ್ರೇಷ್ಠ ಅಂತ. ಯಾರ್ಯಾರವರು? ಮನೋಭಿಮಾನಿನೋ ರುದ್ರ ವೀಂದ್ರ ಶೇಷಾಸ್ತ್ರಯೋಪಿತು ತೇ ಶ್ರೇಷ್ಠಾ. ಮನೋಭಿಮಾನಿಗಳಾದವರು ಗರುಡ, ಶೇಷ, ರುದ್ರ, ಅವರು ಶ್ರೇಷ್ಠ ಅಂತ ಅರ್ಥ. ಅವರಿಗಿಂತ ಶ್ರೇಷ್ಠ ಯಾರು? ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಅಂತ ಇಲ್ಲಿದೆ. ಬುದ್ಧಿ ಅನ್ನೋ ಶಬ್ದದ ಅಭಿಪ್ರಾಯ ಬುದ್ಧಿ ನೀಡುವವಳೇ ಸರಸ್ವತಿ ಆದದ್ರಿಂದ ಸರಸ್ವತಿ ಶ್ರೇಷ್ಠ ಅಂತ ಚಿಂತನೆ ಮಾಡಬೇಕಂತ. ಸರಸ್ವತಿಗಿಂತ ಶ್ರೇಷ್ಠ ಬುದ್ಧೇರಾತ್ಮ ಪರಂ, ಬುದ್ಧಿಗಿಂತ ಆತ್ಮನೆನಿಸಿದ ಪರಮಾತ್ಮ ಅಂತ ಇಲ್ಲಿದೆ. ಆದರೆ ಅದನ್ನು ವಿಸ್ತಾರ ಮಾಡಿ ಅರ್ಥ ಮಾಡಿಕೊಳ್ಬೇಕು. ಬುದ್ಧಿಗಿಂತಲೂ ಮಹತ್ತತ್ವ ಶ್ರೇಷ್ಠ ಅಂತ ಅರ್ಥ. ಮಹತ್ತತ್ವ, ಅದಕ್ಕೆ ಅಭಿಮಾನಿಗಳು ಯಾರು ಅಂದರೆ ಬ್ರಹ್ಮವಾಯುಗಳು. ಹೀಗಾಗಿ ಬ್ರಹ್ಮವಾಯುಗಳು ಬುದ್ಧಿ ತತ್ವಕ್ಕಿಂತ ಮಹತ್ತತ್ವಾಭಿಮಾನಿಗಳಾದದ್ರಿಂದ ಅವರು ಶ್ರೇಷ್ಠ. ಅವರಿಗಿಂತ ಶ್ರೇಷ್ಠ ಯಾರು? ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ತತ್ವ ಶ್ರೇಷ್ಠ. ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ, ಅವಳು ಶ್ರೇಷ್ಠ ಅಂತ ಚಿಂತನೆ ಮಾಡಬೇಕಂತ. ಆ ಲಕ್ಷ್ಮಿ ಅವ್ಯಕ್ತ ತತ್ವಾಭಿಮಾನಿ ಆದರೆ ಅವಳಿಗಿಂತ ಶ್ರೇಷ್ಠ ಯಾರು ಅಂದರೆ ಈ ಪದ್ಯವನ್ನು ಆಗ ಜೋಡಿಸ್ಕೊಳ್ಬೇಕಂತೆ. ಇಲ್ಲಿ ಹೇಳಿದಂಥ ಮಾತು, ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಯೋ ಬುದ್ಧೇ ಪರತಸ್ತು ಯಹ ಅನ್ನೋ ಮಾತನ್ನು ಬುದ್ಧಿಗಿಂತ ಮಹತ್ತತ್ವ, ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ತತ್ವ, ಅವ್ಯಕ್ತ ತತ್ವಕ್ಕಿಂತಲೂ ಪರಮಾತ್ಮ, ಆಮೇಲೆ ಭಗವಂತ ಬಂದ. ಹೀಗೆ ಪರಮಾತ್ಮ ಆಮೇಲೆ ಬರ್ತಾನೆ. ಅವನು ಪರಮಪುರುಷ, ಅವನಿಗಿಂತ ಶ್ರೇಷ್ಠ ಇನ್ಯಾರೂ ಇಲ್ಲ. ತಸ್ಯಾಸ್ತು ಪುರುಷೋ ವಿಷ್ಣು ಪೂರ್ಣತ್ವಾನ್ನೈವ ತತ್ಸಮಃ. ತಸ್ಯಾಸ್ತು ಪುರುಷೋ ವಿಷ್ಣು ಪೂರ್ಣತ್ವಾತ್, ಅವನು ಪರಿಪೂರ್ಣ, ಅವನೊಬ್ಬನೇ ಆದದ್ರಿಂದ ಅವನಿಗೆ ಮತ್ತೊಬ್ಬರು ಯಾರೂ ಸಮಾನರಿಲ್ಲ.
ಅವನೇ ಕೊನೆಗೆ ಶ್ರೇಷ್ಠ ನೆನೆಸ್ತಾನೆ. ಇದನ್ನು ತಿಳಿಸ್ಬೇಕು ಅನ್ನೋದೇ ಕೃಷ್ಣ ಪರಮಾತ್ಮನಿಗೆ ಏವಂ ಬುದ್ಧೇ ಪರಂ ಬುದ್ಧ್ವಾ ಅನ್ನೋ ಮಾತಿಗೆ ಅಭಿಪ್ರಾಯ ಅಂತೆ. ಇಷ್ಟೊತ್ತು ತನಕ ಹೇಳಿದ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ, ಅರ್ಥಾಭಿಮಾನಿಗಳಿಗಿಂತಲೂ, ಮನಸ್ಸಿಗಿಂತಲೂ, ಆಮೇಲೆ ಬುದ್ಧಿಗಿಂತಲೂ, ಮಹತ್ತತ್ವಕ್ಕಿಂತಲೂ, ಅವ್ಯಕ್ತ ತತ್ವಕ್ಕಿಂತಲೂ ಪರಮಾತ್ಮ ಶ್ರೇಷ್ಠ. ಈ ತಿಳುವಳಿಕೆ ಮನುಷ್ಯನಿಗೆ ಬರಬೇಕಂತ. ಇದು ಯಾವಾಗ ಬರ್ತದೆ? ಅತ್ಯಂತ ಶ್ರೇಷ್ಠ ಪರಮಾತ್ಮ ಇದನ್ನು ಯಾರು ತಿಳ್ಕೊಳ್ತಾನೆ ಆಗ ಅವನ ಮನಸ್ಸಿನೊಳಗೆ ನಿಶ್ಚಂಚಲತೆ ಉಂಟಾಗ್ತದೆ. ಆಗ ಅವನಿಗೆ ಒಳ್ಳೆ ಆಯುಧ ಸಿಕ್ಕ ಹಾಗಾಗ್ತದೆ. ಈ ತಿಳುವಳಿಕೆನೇ ಆಯುಧ ಆಗ್ತದೆ. ಈ ತಿಳುವಳಿಕೆಯನ್ನು ಆಯುಧ ಹಿಡ್ಕೊಂಡವನಿಗೆ ಕಾಮ ಹತ್ರ ಬರಲಿಕ್ಕೆ ಹೆದರ್ತಾನಂತ. ಇವನ ಬಳಿಗೆ ನಾನು ಬರಲಾರೆ ಅಂತಾನೆ. ಅದಕ್ಕೆ ಕೃಷ್ಣ ಇಷ್ಟು ಹೇಳಿ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಅಂತನ್ನಂತ. ಇಡೀ ಭಗವದ್ಗೀತೆಯನ್ನು ಈ ಮುಖವಾಗಿ ನೀವು ಚಿಂತಿಸ್ತಾ ಹೋದರೆ ಅದರ ಅರ್ಥವೇ ಬೇರೆ ಆಗಿಬಿಡ್ತದೆ. ಒಂದನ್ನು ಹೇಳಿದೆ ಅಷ್ಟೇ. ಎಷ್ಟು ಜನ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ, ಎಷ್ಟು ಜನ ಅರ್ಥಾಭಿಮಾನಿಗಳು, ಎಷ್ಟು ಜನ ಮನೋಭಿಮಾನಿಗಳು, ಬುದ್ಧಿಯಭಿಮಾನಿ ಯಾರು, ಮಹತ್ತತ್ವಾಭಿಮಾನಿ ಯಾರು, ಅವ್ಯಕ್ತ ತತ್ವಾಭಿಮಾನಿ ಯಾರು, ಎಲ್ಲರನ್ನ ಮೀರಿ ಭಗವಂತ ಇದ್ದಾನೆ ಅನ್ನೋ ತಿಳುವಳಿಕೆ ಇವತ್ತು ಎಷ್ಟು ಜನರಿಗಿದೆ ಹೇಳ್ರಿ ನೋಡೋಣ. ಭಗವದ್ಗೀತೆಗೆ ಹೀಗೊಂದು ಅರ್ಥ ಇದೇನೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ಬಹಳ ಜನರಿಗೆ. ಹೀಗೂ ಇದನ್ನು ಅರ್ಥೈಸ್ಬೋದಾ ಅನ್ನೋ ವಿವೇಕನೂ ಇಲ್ಲ ಸಾಕಷ್ಟು ಜನರಿಗೆ. ಎಲ್ಲೆಲ್ಲಿ ಇಂದ್ರಿಯ ಅಂತ ಶಬ್ದ ಬರ್ತದೆ ಅಲ್ಲೆಲ್ಲ ಇಂದ್ರಿಯ ಅಭಿಮಾನಿ ಅಂತ ಮಾಡ್ಕೊಳ್ಬೇಕಂತ. ಆವಾಗ ಆ ಶ್ಲೋಕದ ಅರ್ಥವೇ ಬೇರೆ ಆಗಿಬಿಡ್ತದೆ. ಈಗಾಗಲೇ ನಾನು ಕಾಮ ಅಂತ ಬಂದದ್ದಕ್ಕೆ ಕಾಮ ಅನ್ನೋದೊಂದು ಜಡವಲ್ಲ, ಕಾಮ ಅನ್ನೋದು ಬರೀ ಕ್ರಿಯೆ ಅಲ್ಲ, ಅದಕ್ಕೊಬ್ಬ ಅಭಿಮಾನಿ ಇದ್ದಾನೆ, ಅವನ ಅಸುರ ಅಂತ ತೋರಿಸಿದ್ವಿ. ಹಾಗಾದರೆ ನಮ್ಮ ದೇಹ ಇದೊಂದು ರಣಾಂಗಣ. ಈ ರಣಾಂಗಣ ದೇಹ ಆದಮೇಲೆ ಇಲ್ಲಿ ಶತ್ರುಗಳು ಇದ್ದಾರೆ, ಮಿತ್ರರು ಇದ್ದಾರೆ. ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳು ಇವರೇ ಶತ್ರುಗಳು. ಇದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತೇನಿದ್ದಾರಲ್ಲ ಇವರು ಅವ್ರ ಜೊತೆಗೆ ಹೋರಾಡಲಿಕ್ಕಿರುವಂಥ ಸೈನಿಕರು. ಇವರಿಬ್ಬರು ಪರಸ್ಪರ ಹೋರಾಡಬೇಕು. ಇವರಿಬ್ಬರ ಹೋರಾಟದೊಳಗೆ ಪ್ರಾಯಶಃ ನನಗನ್ನಿಸ್ತದೆ ನಮ್ಮ ಎಲ್ಲರ ಬದುಕಿನೊಳಗೆ ಕಾಮಾದಿಗಳಿಗೆ ಗೆಲುವು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅವರು ಮೇಲುಗೈ ಸಾಧಿಸ್ತಿದ್ದಾರೆ. ದಿನೇ ದಿನೇ ನಮ್ಮ ಬದುಕಿನೊಳಗೆ ಅವರಿಗೆ ಮೇಲುಗೈ ಆದದ್ದಕ್ಕೇನೆ ನಮ್ಮದೆಲ್ಲರದು ಕೂಡ ಏನಿವತ್ತು ಬದುಕಿದೆ ಅದು ಕೆಳಮುಖವಾಗ್ತಾ ಇದೆ. ಶ್ರೀಕೃಷ್ಣ ಜೀವನಿಗೆ ಬೋಧಿಸ್ಬೇಕಾಗಿರೋದು ಏನು ಅಂದರೆ ಕೆಳಮುಖವಾಗಿ ಹೋಗಬೇಡವೋ, ಮೇಲ್ಮುಖನಾಗಿ ಬಾ ಅಂತ ಬೋಧಿಸ್ಬೇಕಾಗಿದೆ. ಅದನ್ನು ಬೋಧಿಸಲಿಕ್ಕೆ ಇಷ್ಟೆಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿದ. ಈ ದೇಹ ಇದೊಂದು ರಣಾಂಗಣ. ಇಲ್ಲಿ ನಿನಗೆ ಅಂತ ಶತ್ರುಗಳಿದ್ದಾರೆ. ಅವನನ್ನು ಶತ್ರು ಅನ್ನೋ ತಿಳುವಳಿಕೆನೂ ಭಾಳ ಜನರಿಗಿಲ್ಲ. ಅವನ ಅತಿಥಿ ಅಂತ ತಿಳ್ಕೊಂಡ್ರೆ ಏನು ಮಾಡ್ತೀರಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ ಶತ್ರುಗಳಿದ್ದಾರೆ. ನೀನವರನ್ನು ಗೆಲ್ಲಬೇಕಾಗಿದೆ. ನೀನೊಂದು ಆಯುಧ ಗಳಿಸ್ಬೇಕಿದೆ. ಆಯುಧ ಬೇರೆ ಲೋಕದೊಳಗಿರುವಂತೆ ಖಡ್ಗ ಅಲ್ಲ, ಇಲ್ಲಿ ಒಳಗಡೆನೇ ಗಳಿಸ್ಬೇಕಾದ ಜ್ಞಾನ ಅನ್ನೋ ಆಯುಧ. ಜ್ಞಾನ ಹೊರಗೆ ಮಾರ್ಕೆಟ್ನಲ್ಲಿ ಸಿಗೋ ಆಯುಧ ಅಲ್ಲ. ಎಲ್ಲಾದರೂ ಸಿಕ್ಕರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಿಡ್ಬೋದಾಗಿತ್ತು. ಅದು ಏನಿದ್ರೂ ಗುರುಮುಖದಲ್ಲೇ ಸಿಗಬೇಕಾದದ್ದು. ಆ ಜ್ಞಾನ ಅನ್ನೋ ಆಯುಧ ಬೇಕು. ಒಳಗಿನ ಶತ್ರುವನ್ನು ನಿಗ್ರಹಿಸಲಿಕ್ಕೆ ಒಳಗಿನ ಆಯುಧನೇ ಬೇಕಲ್ವೇ? ಹೊರಗಿಂದನೇ ನಿಗ್ರಹಿಸ್ಬೋದಾದರೆ ಹೊರಗಿಂದ ಸಾಕಾಗ್ತಿತ್ತು. ಇದೆಲ್ಲ ಒಳಗೆ ನಡಿಬೇಕು. ಎಲ್ಲ ಇಂಟರ್ನಲ್ ವ್ಯವಸ್ಥೆ. ಎಕ್ಸ್ಟರ್ನಲ್ ಆದರೆ ಏನಾದರೂ ಮಾಡಿಬಿಡ್ತಿದ್ವಿ. ಇಂಟರ್ನಲ್ ಇದೆ ಎಲ್ಲ. ಇಂಟರ್ನಲ್ಲಿಗೆ ಇಂಟರ್ನಲ್ಲೇ ಬೇಕಾಗ್ತದೆ. ಹೀಗಾಗಿ ಜ್ಞಾನದ ಆಯುಧವು ಒಳಗಿರೋದು. ಕಾಮಕ್ರೋಧಾದಿಗಳ ಶತ್ರುಗಳು ಕೂಡ ಒಳಗಿರೋರು. ಒಳಗಿನವರನ್ನು ಒಳಗಿನವರಿಂದಲೇ ಗೆಲ್ಲಬೇಕೇ ಹೊರತು ಹೊರಗಿನಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಒಳಗಿನವರ ಬಲ ನಾವು ಸಂಪಾದನೆ ಮಾಡಬೇಕು. ಯಾರ ಒಳಗಿನವರು ನಮಗೋಸ್ಕರವಾಗಿ ಸಹಾಯ ಮಾಡಬಹುದಾದ ಬಲಶಾಲಿಗಳು ಅಂದರೆ ಅದನ್ನು ಕೃಷ್ಣ ಹೇಳ್ದ. ಇಂದ್ರಿಯ ಅಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆಗಳು,
ಬುದ್ಧಿಭಿಮಾನಿ ದೇವತೆಗಳು, ಅವರು ನಿನಗೆ ಸಹಾಯ ಮಾಡ್ತಾರೆ. ಅವರನ್ನೆಲ್ಲ ನೀನು ಚಿಂತನೆ ಮಾಡಿ ಅನುಗ್ರಹ ಪಡಿ. ಅವರಿಗಿಂತ ಮಿಗಿಲಾದವನು ಪರಮಾತ್ಮ ಅಂತ ಅವನನ್ನು ಆಶ್ರಯಿಸು. ಆವಾಗ ಒಳಗಿನ ಶತ್ರು ಕಾಮನನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತಾರೆ. ಹೀಗೆ ಈ ಪದ್ಯವನ್ನು ವ್ಯಾಖ್ಯಾನ ಮಾಡಬೇಕು. ಇದು ಈ ಅರ್ಥ ಏನಿದೆ ಭಗವದ್ಗೀತೆಗೆ, ಇದು ನಿಜವಾದ ಕೃಷ್ಣನ ಹೃದಯ. ಇದನ್ನು ಹೇಳಲಿಕ್ಕೆ ಬೇರೆಯವರಿಗೆ ಆಗಲಿಲ್ಲ. ಹೀಗಾಗಿ ಎಲ್ಲರೂ ಮೇಲ್ಮೇಲೆ ತೇಲಾಡ್ತಾರೆ ಭಗವದ್ಗೀತೆ ಒಳಗೆ. ತೇಲಾಡೋದಲ್ಲ, ಒಳಗಿಳಿಬೇಕು. ಆವಾಗ ಮೃತ್ಯುವಿನಿಂದ ದೂರ ಆಗ್ತೇವೆ, ಆವಾಗ ಅಮೃತತ್ವ ಪಡಿತೇವೆ ನಾವೆಲ್ಲ. ಅಸತೋಮ ಸದ್ಗಮಯ ತಮಸೋಮ. ಇದು ಯಾವಾಗ ಆಗ್ತದೆ? ದೇವತೆಗಳನ್ನು ಮೃತ್ಯು ಅಟ್ಟಿಸ್ಕೊಂಡು ಬಂತಂತೆ. ಓಡ್ತಾರೆ ಪಾಪ ದೇವತೆಗಳು. ಆವಾಗ ಎಲ್ಲಾದರೂ ರಕ್ಷಣೆ ಬೇಕು ಅಂತ ವೇದದ ಒಳಗೆ ಪ್ರವೇಶ ಮಾಡಿಬಿಟ್ರಂತೆ. ವೇದದಲ್ಲಿ ಪ್ರವೇಶ ಮಾಡಿದರೂ ಮೇಲೆ ತಿರುಗ್ತಾ ಇತ್ತು ಮೃತ್ಯು. ಹೊರಗೆ ಈಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರಬೇಕಲ್ಲ ಅಂತ. ಅಥವಾ ಇವರು ಎಲ್ಲಿದ್ದಾರೆ ಅಂತ ಅದು ಭಾರೀ ಕಣ್ಣಿಟ್ಟು ನೋಡ್ತಾ ಇತ್ತು, ಹದ್ದಿನ ಕಣ್ಣು ಮೃತ್ಯುವಿಗೆ. ಆವಾಗ ದೇವತೆಗಳು ಹೊರಗೆ ಬರಬಾರ್ದು, ನಾವು ಹಾಗಾದರೆ ಇನ್ನು ಮೇಲ್ಮೇಲೆ ತೇಲಾಡಿದರೂ ನಮಗೆ ಮೃತ್ಯು ಬರ್ತದೆ, ನಾವು ದಡ ಸೇರಿಬಿಡಬೇಕು ಅಂತ ವೇದದ ನದಿಯ ದಡ ಸೇರಿಬಿಟ್ರಂತೆ. ದಡ ಯಾವಾಗ ಗಟ್ಟಿ ಹಿಡ್ಕೊಂಡ್ರೋ ಮೃತ್ಯುವಿಗೇನೂ ಮಾಡಲಿಕ್ಕಾಗಲಿಲ್ಲ. ಮೀನು ಆಕಾಶದಲ್ಲಿ ಹದ್ದು ಹಾರ್ತಿದೆ ಅಂತಂದಾಗಲೇ ಮೇಲ್ಮೇಲೆ ತೇಲಾಡ್ತಾ ಇದ್ದ ಮೀನು ಕೂಡಲೇ ದಡ ಹೋಗಿ ಮುಟ್ಟಿಬಿಡ್ತದಂತೆ. ಯಾಕೆ? ಹದ್ದಿನ ಕಣ್ಣು ಭಾಳ ಸೂಕ್ಷ್ಮ. ಮೇಲ್ಮೇಲೆ ತೇಲಾಡ್ತಿದ್ರೆ ಅದ್ರ ಬಾಯಿಗೆ ಬೀಳಲೇಬೇಕು ನಾನಿನ್ನ. ಒಳಗೆ ದಡ ಯಾವಾಗ ನೆಲ ಕಚ್ತದೆ, ಹೋಗಿ ಮುಟ್ಟಿಬಿಡ್ತದೆ, ಆಗ ಆ ಹದ್ದು ಏನೂ ಮಾಡಲಾರ್ದು. ಯಾಕೆ? ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ಮುಳುಗಿ ಹದ್ದು ಮೃತ್ಯು ಬರಲಿಕ್ಕೆ, ಅಂದರೆ ಮೀನನ್ನು ಕೊಲ್ಲಲಿಕ್ಕೆ ಆಗಲ್ಲ. ನಾವು ನೀವು ಎಲ್ಲ ಅಮೃತತ್ವ ಪಡಿಬೇಕು. ಈಗ ಮರ್ತ್ಯರು, ಮುಂದೆ ಅಮೃತರಾಗಬೇಕು. ಹೀಗಾಗಿ ಭಗವದ್ಗೀತೆ ಎನ್ನುವ ಪ್ರವಾಹದ ನದಿ ಒಳಗೆ ಮೇಲ್ಮೇಲೆ ತೇಲಾಡೋ ಮೀನಾಗಬಾರ್ದು, ಒಳಗೆ ದಡ ಸೇರುವ ಮೀನಾಗಬೇಕು. ದಡ ಸೇರೋ ಮೀನಾಗಿದ್ದರೆ ಮಾತ್ರ ಮೃತ್ಯುವಿನಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ. ಹೀಗಾಗಿ ಭಗವದ್ಗೀತೆಯನ್ನು ಮೇಲ್ಮೇಲೆ ಅರ್ಥ ಮಾಡಿಕೊಳ್ಳೋದಷ್ಟೇ ಅಲ್ಲ, ನಾವು ಅದನ್ನು ಓದ್ತಾ ಏನೋ ಹೇಳಲಿಕ್ಕೆ ಹೊರಟಿದ್ದಾನೆ ಕೃಷ್ಣ, ನಮಗೆ ಇನ್ನೂ ಏನೋ ಅದರ ಅರ್ಥ ಆಗ್ತಿಲ್ಲ ಅನ್ನೋ ಕುತೂಹಲದಲ್ಲೇ ಓದ್ತಾ ಹೋದರೆ ಆಗ ಈ ಅರ್ಥಗಳೆಲ್ಲ ನಮಗೆ ಹೊಳಿಲಿಕ್ಕೆ ಶುರು ಆಗ್ತದೆ. ಯಾವಾಗ ನಾವು ಆ ಒಳ ಅರ್ಥದ ದಡ ಸೇರಿ ಗಟ್ಟಿ ಹಿಡ್ಕೊಳ್ತೇವೆ, ಆಗ ಮೃತ್ಯು ಹೊರಗಿನಿಂದ ಹೊರಗೆ ಹೋಗಿಬಿಡ್ತದಂತೆ. ಇನ್ನೇನು ನಾನು ಇವನನ್ನು ತಿನ್ನಲಿಕ್ಕಾಗಲ್ಲ, ಇವ ಒಳಗಿಂದ ಬುಡ ಗಟ್ಟಿ ಹಿಡ್ಕೊಂಡ್ಬಿಟ್ನಲ್ಲ ಅಂತ. ಹೀಗಾಗಿ ಭಗವದ್ಗೀತೆನೇ ಒಂದು ದೊಡ್ಡ ನದಿ ಇದ್ದ ಹಾಗೆ. ಇದು ವೇದಾಂತದ ನದಿ, ಇದು ಶಾಸ್ತ್ರದ ಸಾಗರ. ನಾವು ಇದರ ಮೇಲ್ಮೇಲೆ ಈಜಾಡಬಾರ್ದು, ಇದರ ಒಳಗೆ ಹೋಗಬೇಕು. ಒಳಗಿರೋವನೇ ಪರಮಾತ್ಮ, ಇನ್ನೆಲ್ಲ ದೇವತೆಗಳು. ಅವರು ಯಾವಾಗ ನಮಗೆ ಸಿಗುತ್ತಾರೆ ಗಟ್ಟಿಯಾಗಿ, ಅವರನ್ನು ನಾವು ಆಶ್ರಯಿಸಿದರೆ ನಮ್ಮ ಹಿಂದೆ ಬೆನ್ನಹತ್ತಿಕೊಂಡು ಬರ್ತಿರೋ ಮೃತ್ಯುವು ಕೂಡ ದಡ ಸೇರಿದ ಮೀನನ್ನು ಗಿಡಗೆ ಹೇಗೆ ತಿನ್ನಲಿಕ್ಕಾಗೋದಿಲ್ವೋ, ಬುಡ ಸೇರಿದ ನಮ್ಮನ್ನು ಕೂಡ ಮೃತ್ಯು ತಿನ್ನದೇನೆ ಅಮೃತತ್ವ ಪಡಿತೇವೆ ಅಂತದು. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯ ಭಗವದ್ಗೀತೆ ಒಳಗಿಳಿದು ವಿಚಾರ ಮಾಡಲಿ. ಅದಕ್ಕೆ ಕೃಷ್ಣ ಪದೇ ಬುದ್ಧ್ವ ಅನ್ನೋ ಶಬ್ದವನ್ನು ಅಲ್ಲಲ್ಲಿ ಆಡ್ತಾನೆ. ಬುದ್ಧ್ವ ಅಂತಾನೆ. ಏನು ಬುದ್ಧ್ವ ಅಂದರೆ? ಸುಮ್ಮನೆ ಶಬ್ದದಲ್ಲಿ ಬೀಳಬೇಡ, ಒಳಗಿನ ಅರ್ಥವನ್ನು ಅನುಭವಕ್ಕೆ ತಂದುಕೋ, ಯೋಚನೆ ಮಾಡು, ಏನು ಕುತೂಹಲ ಅಂಶ ಇದೆ ಇಲ್ಲಿ ಅಂತ. ಅದಕ್ಕೆ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಶತ್ರುಂ ಜಹಿ. ಇಷ್ಟು ಈ ಮಾತಿಗೆ ನಾವು ವ್ಯಾಖ್ಯಾನ ಮಾಡಿಕೊಂಡು ಅನುಸಂಧಾನ ಮಾಡಬೇಕು. ಹೀಗೆ ವಿಸ್ತಾರವಾದಂಥ ಅಂಶ ಈ ಸಂದರ್ಭದಲ್ಲಿ ನಾವು ಮನಗಾಣ್ತಾ ಇದ್ದೇವೆ. ಇಲ್ಲಿಗೆ ಕರ್ಮಯೋಗದ ಚಿಂತನೆ ಮುಕ್ತಾಯ ಆಗ್ತದೆ. 4ನೇ ಅಧ್ಯಾಯ ಪ್ರಾರಂಭ ಆಗಬೇಕು. ಜ್ಞಾನಯೋಗ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಈ ಜ್ಞಾನಯೋಗದೊಳಗೆ ಶ್ರೀಕೃಷ್ಣ ಪರಮಾತ್ಮ ಜ್ಞಾನದ ಮಹತ್ವವನ್ನು ತಿಳಿಸ್ತಾನೆ ಅನ್ನೋದು ಸ್ಪಷ್ಟವಾಗ್ತದೆ.
ಜ್ಞಾನದ ವಿಸ್ತಾರ ಮಾಡಬೇಕು, ಜ್ಞಾನ ಇಲ್ಲದೆ ಮನುಷ್ಯನಿಗೆ ಏನು ಉಪಾಯನೇ ಇಲ್ಲ. ಹೀಗಾಗಿ ಅದರ ಮಹತ್ವ ಹೇಳ್ತಾ ಬರ್ತಾನೆ. ಇದರ ಮಧ್ಯದಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಅರ್ಜುನನಿಗೆ ಮನಸ್ಸಿನೊಳಗೆ ಕರ್ಮಯೋಗದ ಉಪದೇಶ ಮಾಡ್ತಾ ಮಾಡ್ತಾ ಕೃಷ್ಣ ಕೊನೆಯಲ್ಲಿ ಬಂದ ಹಾಗೆ ಜ್ಞಾನದ ಮಹತ್ವಕ್ಕೆ ನಿಲ್ಲಿಸಿಬಿಟ್ಟ. ಭಾರಿ ಚಾಣಾಕ್ಷ ಪರಮಾತ್ಮ, ಸರ್ವಜ್ಞ ಅವನು. ಯಾವುದನ್ನು ಮುಂದೆ ಹೇಳಬೇಕಾಗಿದೆಯೋ ಅರ್ಜುನನಿಗೆ ಅದನ್ನು ಮೊದಲೇ ಕಮಿಂಗ್ ಸೂನ್ ಅಂತ ತೋರಿಸ್ಬಿಟ್ಟಿರ್ತಾನೆ. ಕಮಿಂಗ್ ಅಪ್ ಅಂತಾರೋ ಕಮಿಂಗ್ ನೆಕ್ಸ್ಟ್ ಅಂತಾರೋ, ಒಟ್ಟಾರೆ ಮುಂದೆ ಏನು ಹೇಳಬೇಕಿರ್ತದೆ ಅದನ್ನು ಕೃಷ್ಣ ಮೊದಲೇ ಹಿಂದಿನ ಅಧ್ಯಾಯದಲ್ಲಿ ಸ್ವಲ್ಪ ಹಿಂಟ್ಸ್ ಕೊಟ್ಬಿಡ್ತಾನೆ. ಅದಕ್ಕೆ ತಕ್ಕಂತೆ ಅರ್ಜುನನನ್ನು ಅವನು ನನ್ನನ್ನು ಹೀಗೆ ಫಾಲೋ ಮಾಡು ಅಂತ ತೋರಿಸ್ತಾನೆ. ಇದೆಲ್ಲ ಟ್ರಿಕ್ಸು, ಎಲ್ರಿಗೂ ಬರೋಲ್ಲ. ಹಿಂದೊಂದು ವಿಷಯ ತೊಗೊಂಡಿರ್ತಾರಾ, ಮುಂದೆ ಇನ್ನೇನೋ ಹೇಳಿಬಿಡ್ತಾರಾ, ಮಧ್ಯದಲ್ಲಿ ಏನು ಹೇಳಿದ್ರು ಅಂತ ಹೇಳೇ ಇಲ್ಲ, ಕೊನೆ ಕೃಷ್ಣಾರ್ಪಣ ಅಂತ ಅಂದ್ಬಿಟ್ಟಿರ್ತಾರೆ. ಎಲ್ಲ ಇರ್ರೆಲಿವೆಂಟು. ಅದು ನಮಗೇನು ಸಂಬಂಧ ಅಂತನ್ನೋ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ. ಕೃಷ್ಣ ಏನು ಅದ್ಭುತ ಅವನ ವಿವರಣೆಗಳು. ಜ್ಞಾನದ ಮಹತ್ವ ಹೇಳಿಬಿಟ್ಟ. ಹಿಂದೆ ಹೇಳಿದ ಏನು ಜ್ಞಾನದ ಮಹತ್ವದ ಸಂಕ್ಷೇಪ ಇದೆ ಅದರ ವಿಸ್ತಾರ ಮುಂದೆ ಬರ್ತದೆ. ಹಿಂದೆ ಸಂಕ್ಷೇಪವಾಗಿ ಹೇಳಿದ, ಅದನ್ನೇ ತಾರತಮ್ಯ ಜ್ಞಾನ ಅನ್ನೋ ಹೆಸರಿನಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ತರತಮ ಭಾವ ಅಂತ. ಕೆಲವರಿಗೆ ತಾರತಮ್ಯ ಅಂದ ಕೂಡಲೇ ಸಿಟ್ಟು ಬರಲಿಕ್ಕೆ ಶುರು ಆಗ್ತದೆ. ಕೃಷ್ಣ ಹೇಳಿಬಿಟ್ಟಿದ್ದಾನೆ ಸ್ಪಷ್ಟವಾಗಿ, ಇಂದ್ರಿಯಗಳಿಗಿಂತ ಶ್ರೇಷ್ಠ ಅರ್ಥಕ್ಕಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಇದೆಲ್ಲ ಏನಿದು? ಇದು ತಾರತಮ್ಯ. ಈ ತಾರತಮ್ಯ ಇದು ನಿಜವಾಗಲೂ ಕೂಡ ಇದು ಹುಟ್ಟಾಕಿದ್ದಲ್ಲ. ಕೆಲವರಿಗೆ ತಾರತಮ್ಯ ಅಂದ ಕೂಡಲೇ ಇದು ಇವರೇ ಹುಟ್ಟಾಕಿದ್ದು ಅನ್ನೋ ಒಂದು ದುರದೃಷ್ಟಿ, ಏನೋ ವಿಚಿತ್ರ ಸಿಟ್ಟು ಬರ್ತದೆ ಅವರಿಗೆ. ಅರೆ ಹುಟ್ಟಾಕಿದ್ದಲ್ಲ, ವ್ಯಕ್ತಿಯ ಸ್ವಭಾವಾನುಗುಣವಾಗಿಯೇ ಎಲ್ಲ ವ್ಯವಸ್ಥೆಯಲ್ಲಿ ಹೀಗಿದೆ ಅಂತ ತೋರಿಸ್ತದಷ್ಟೆ. ಕೆಳಗಿನ ದೇವತೆಗಳು ಮೇಲಿನ ದೇವತೆಗಳಿಗೆ ಗೌರವ ಕೊಡ್ತಾರಂತೆ, ಆದರೆ ಮೇಲಿನವರಿಗೆ ಇವ್ರನ್ನ ಕೆಳಗಿನವ ಅಂತ ದಬ್ಬಾಳಿಕೆ ಇಲ್ಲ, ಕೆಳಗಿನ ದೇವತೆಗೆ ಇವ ಮ್ಯಾಲಿನವ ಅಂತ ಅಸೂಯೆ ಇಲ್ಲ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅವರಿಗೆ ಅವರವರ ಯೋಗ್ಯ ಸ್ಥಾನಗಳು ಅವರವರಿಗೆ ಲಭಿಸಿದ್ರಿಂದ, ಇದು ನನ್ನ ಯೋಗ್ಯ ಸ್ಥಾನ ಇಷ್ಟೇ ಅನ್ನೋ ತಿಳುವಳಿಕೆಯೂ ಇದ್ದುದರಿಂದ ಅವರಿಗಲ್ಲಿ ಯಾವುದೇ ಥರದ ವೈಷಮ್ಯಕ್ಕೆ ಅವಕಾಶ ಇಲ್ಲ. ಇಂಥ ವಿಚಿತ್ರವಾದ ತಾರತಮ್ಯದ ತಿಳುವಳಿಕೆಯನ್ನು ಉಪನಿಷತ್ತುಗಳು ಸಾರಿದ್ದನ್ನು ಶ್ರೀಕೃಷ್ಣ ಸಂಗ್ರಹಿಸಿಕೊಟ್ಟ. ಹೀಗಾಗಿ ಜೀವನಾಗಿ ಜನಿಸಿದ ನಿನಗೆ ಅಲೌಕಿಕವಾದಂಥ ಏನು ಪ್ರಸಂಗಗಳಿದ್ದಾವೆ ದೇವತೆಗಳ ಲೋಕದಲ್ಲಿ, ಅವುಗಳಲ್ಲಿಯೂ ಕೂಡ ಅವರವರದೇ ಆದಂಥ ಯೋಗ್ಯ ಸ್ಥಾನ ಇದೆ. ಅದನ್ನು ಅರಿತು ಆ ಸ್ಥಾನದಲ್ಲಿ ನನ್ನ ಸ್ಥಾನ ಶ್ರೇಷ್ಠ ಅಂತ ತಿಳಿದು ನನ್ನ ಬಳಿಗೆ ಬಾ ಅಂತ ಹೇಳ್ತಾರೆ. ಇದು ಏನು ಹೇಳಬೇಕೀಗ? ಅಸಮಾನತೆಯನ್ನು ತೊಲಗಿಸ್ರಿ ಅಂತ ಇಲ್ಲಿ ದಬ್ಬಾಳಿಕೆ ಮಾಡಬಾರ್ದು, ಅದು ಬೇರೆ ಕಡೆ. ಇಲ್ಲಿ ಏನಿದ್ರೂ ಆ ಪ್ರೊಸೆಸ್ನಲ್ಲೇ ಬರಬೇಕು ಅಂತಾನೆ ಪರಮಾತ್ಮ. ಯಾವಾಗಲೂ ಲೋಕದಲ್ಲಿ ಹಾಗೇ ಅಲ್ವಾ? ಒಬ್ಬ ಪ್ಯೂನ್ ಇರ್ತಾನೆ, ಒಬ್ಬ ಬಾಗಿಲುಕಾಯವನು ಇರ್ತಾನೆ, ಅವನು ಒಳಗೊಬ್ಬ ಪಿ ಎ ಇರ್ತಾನೆ, ಆ ಪಿ ಎ ಮತ್ತೊಬ್ಬನನ್ನು ಆಶ್ರಯಿಸ್ತಾನೆ, ಆಮೇಲೆ ಮೇಲಧಿಕಾರಿ ಸಿಗ್ತಾನೆ. ಇಲ್ಲೇ ಇಷ್ಟದ ಅಂದ್ರೆ ಅಲ್ಲಿ ಎಷ್ಟಿರಬೇಡಪ್ಪ. ಇಲ್ಲಿ ಗೇಟ್ ಕೀಪರ್ ಹತ್ರ ಹೋಗಿ, ಬಾಗಿಲುಕಾಯವನ ಹತ್ರ ಹೋಗಿ, ಒಳಗೆ ಪ್ಯೂನ್ ಅವನು ಮತ್ತು ಅಟೆಂಡರ್ ಹತ್ರ ಹೋಗಿ ಹೆಸರು ಬರೆಸಿ, ಅವ ಮತ್ತು ಪಿ ಎಗೆ ಹೇಳಿ, ಅವ ಮತ್ತು ಅಧಿಕಾರಿಗೆ ಹೇಳಿ, ಅವ ಅಪಾಯಿಂಟ್ಮೆಂಟ್ ಕೊಡೋ ಅಷ್ಟರಲ್ಲಿ ಹೆಣ ಬಿದ್ದು ಹೋಗಿರ್ತೀವಿ. ಒಬ್ಬ ಅಧಿಕಾರಿಯನ್ನು ಲೋಕದಲ್ಲಿ ಭೇಟಿಯಾಗಲಿಕ್ಕೆ ಇಷ್ಟು ಪ್ರೊಸೆಸ್ ಇಟ್ಟಿದ್ದಾರೆ. ಇನ್ನು ಇಡೀ ಜಗತ್ತಿನ ಅಧಿಕಾರಿ ಜಗನ್ನಾಥನನ್ನು ಭೇಟಿಯಾಗಲಿಕ್ಕೆ ಮಾತ್ರ ಪ್ರೊಸೆಸ್ ಬೇಡ ಅಂತೇವಲ್ಲ. ಇದು ಎಂಥ ವಿಚಿತ್ರ! ಇದು ದೇಹವೇ ದೇವರ ಮನೆಯಪ್ಪ. ಇದ್ರ ಪೂರಾ ಅಧಿಕಾರ ವಹಿಸಿಕೊಂಡಿರೋನು ಅವನೊಬ್ಬನೇ ಅಪ್ಪ, ಅವನೇ ಪರಿಪೂರ್ಣ. ಅವನನ್ನು ಭೇಟಿಯಾಗಲಿಕ್ಕೆ ಇದೊಂದು ಪ್ರೊಸೆಸ್ ನಡೀತಾ ಇದೆ. ಇಲ್ಲಿ ಅವನ ಕೈ ಕೆಳಗಿರುವ ಪರಿವಾರದವರಿಗೆಲ್ಲ ನಾವು ಬೇಕಾದವರು ಆಗಬೇಕು. ಆಮೇಲೆ ಪರಮಾತ್ಮ ತನ್ನನ್ನು ತಮ್ಮ ಹತ್ರ ಸೇರಿಸ್ಕೊಳ್ತಾನೆ. ಅಡ್ಡಿ ಇಲ್ಲ, ಎಲ್ಲರನ್ನು ಭೇಟಿಯಾಗಿ ಬಂದಿಯಾ, ಹಾಗಾದರೆ ನನ್ನ ಹತ್ರ ಬಾ ಅಂತಾನಂತೆ. ಯಾರು ಬೇಡ, ನೀನೊಬ್ಬ ಸಾಕು ಅಂತಂದರೆ ಹೇಗೆ ಸಾಧ್ಯ? ನೀನು ಕಣ್ಣಿಗೆ ಅಭಿಮಾನಿ ಸೂರ್ಯನನ್ನೂ ನೋಡು, ಕಿವಿಗೆ ಅಭಿಮಾನಿ ಚಂದ್ರನನ್ನು ನೋಡು, ಮೂಗಿಗೆ ಅಭಿಮಾನಿ ಅಶ್ವಿನಿಗಳನ್ನು ನೋಡು, ಅವರನ್ನೆಲ್ಲ ಭೇಟಿಯಾಗು.
ಆಮೇಲೆ ನನ್ನ ಹತ್ರ ಬಾ. ಈ ಪ್ರೊಸೆಸ್ ತಪ್ಪ? ಇದು ತಾರತಮ್ಯದ ತಿಳುವಳಿಕೆ. ಇದನ್ನು ಕೃಷ್ಣ ಏವಂ ಬುದ್ಧೇ ಪರಂ ಬುದ್ಧ್ವಾ ಅಂತಂದಿದ್ದಾನೆ. ಹೀಗಾಗಿ ಈ ತಿಳುವಳಿಕೆ ಅನ್ನೋದು ಮನುಷ್ಯನಿಗೆ ಬಹಳ ಸೂಕ್ಷ್ಮ, ಈ ತತ್ವಜ್ಞಾನ. ಇದನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಾನೆ. ಜ್ಞಾನವನ್ನು ಜ್ಞಾನಯೋಗ ಅಂತ ಪರಿಚಯ ಆಯಿತು. ಕರ್ಮಯೋಗ ವಿಸ್ತಾರ, ಜ್ಞಾನಯೋಗದ ಸಂಕ್ಷೇಪ. ಇದು 3ನೇ ಅಧ್ಯಾಯ ಬಂದದ್ದು. ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು. ಏನು ಅಂದರೆ, ಕೃಷ್ಣ ನೀನು ಹೇಳ್ತಿರುವ ಈ ವಿಷಯಗಳೇನಿವೆ ಇವತ್ತೇ ನನಗೆ ಮೊದಲು ಹೇಳಿದ್ದ ಅಥವಾ ಹಿಂದಿದೆಯಲ್ಲಾದರೂ ಬಂತ ಅಂತ ಕೇಳಿದ. ಯಾಕಂದರೆ ಇವತ್ತೇ ಇದನ್ನು ಹುಟ್ಟಾಕಿ ಹೇಳೋದು ಅಂತಾದರೆ ಮತ್ತೆ ಮನಸ್ಸಿನೊಳಗೆ ಸಂಶಯ ಉಳಿತದೆ. ಕೃಷ್ಣನೇ ಹೇಳ್ದ ಅಂತ ಯಾಕೆ ಒಪ್ಪಬೇಕು? ಹಿಂಗೆ ಶುರು ಮಾಡ್ತಾರೆ. ಅಥವಾ ಇದು ಹಿಂದಿನಿಂದ ಬಂದದ್ದಾ? ಹೇಗೆ ಹಿಂದಿನಿಂದ ಬಂದಿದೆ ಅಂದರೆ ಅದಕ್ಕೊಂದು ಮಹತ್ವನೇ ಬೇರೆ ಅಲ್ವಾ? ಅದಕ್ಕೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅರ್ಜುನ, ಇವತ್ತು ಹೊಸದಾಗಿ ನಾನು ಹುಟ್ಟಿಸಿದ್ದಲ್ಲ, ಇದು ಬಹಳ ಹಿಂದಿನಿಂದ ಬಂದದ್ದು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಕೃಷ್ಣನ ಕರ್ಮಯೋಗದ ಸಿದ್ಧಾಂತ, ಅವನ ಬಾಯಲ್ಲಿ ಬಂದ ಉಪದೇಶದ ಮಾತುಗಳು ಇವೆಲ್ಲ ಬಹಳ ಹಿಂದೆ ವಿವಸ್ವಾನ್ ಅವನಿಗೆ ಕೃಷ್ಣನೇ ಉಪದೇಶ ಮಾಡಿದ್ದಂತೆ. ಪರಮಾತ್ಮ ಮೊದಲು ಉಪದೇಶ ಮಾಡಿದ್ದನ್ನೇ ಈಗ ಮತ್ತೆ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಾನ್ ಅಂದರೆ ಸೂರ್ಯ ಅಂತ ಅರ್ಥ. ಈಗ ನಡೀತಿರುವ ಮನ್ವಂತರದ ಹೆಸರು ನೀವು ಕೇಳಿದಂತೆ ವೈವಸ್ವತ. ಈ ವೈವಸ್ವತನ ತಂದೆ ಹೆಸರು ವಿವಸ್ವಾನ್ ಅಂತಿತ್ತು. ಇವನ ಹೆಸರು ಶ್ರಾದ್ದದೇವ ಅಂತ. ವೈವಸ್ವತನಿಗೆ ಶ್ರಾದ್ದದೇವ, ಈ ಮನ್ವಂತರದ ಅಧಿಪತಿ ಆತ. ಅವನ ತಂದೆ ಹೆಸರು ವಿವಸ್ವಾನ್. ಅವನಿಗೆ ಪರಮಾತ್ಮ ಈ ವಿಷಯಗಳನ್ನು ಮೊದಲೇ ಹೇಳಿದ್ದ. ಹಾಗಾದರೆ ಬಹಳ ಹಳೇದು ಅಂತಾಯಿತು ಕರ್ಮಯೋಗ. ಇದು ಇತ್ತೀಚಿಂದಲ್ಲ, ತುಂಬ ಹಿಂದೆ ಬಂದದ್ದು. ಎಷ್ಟು ಪ್ರಾಚೀನ ಸಂವಿಧಾನ ಅನ್ನಲಿಕ್ಕೆ ಇದೊಂದು ದೊಡ್ಡ ಮಾತು. ಸಂವಿಧಾನ ಇತ್ತೀಚೆಗೆ ಹುಟ್ಟಿದ್ದು ಅಂತಾದರೆ ಅದಕ್ಕೆ ಬುದ್ಧಿಗೇಡಿಗಳು ಬೇರೆಯವರು ಸೇರಿಸೋ ಅವಕಾಶ ಇರ್ತಿತ್ತು. ಆದರೆ ಇದು ಮಾತ್ರ ಬಹಳ ಹಿಂದಿನಿಂದ ಬಂದದ್ದು. ಅದನ್ನು ಕೃಷ್ಣನೇ ಸ್ವತಃ ಹೇಳಿಬಿಟ್ಟ. ಹಿಂದಿನವರೇ ಇದನ್ನು ಹಿಂದೆ ತಿಳಿದಿದ್ದಾರೆ, ನನ್ನ ಬಾಯಿಯಿಂದ ಅನುಷ್ಠಾನಕ್ಕೂ ತಂದಿದ್ದಾರೆ. ಬರೀ ಸುಮ್ಮನೆ ಕಿವಿಯಿಂದ ಕೇಳಿಬಿಟ್ಟಿಲ್ಲ ಹಿಂದಿನವರು, ಇದನ್ನು ಅನುಷ್ಠಾನಕ್ಕೆ ತಂದರು. ಇದೇ ನಿವೃತ್ತ ಮಾರ್ಗವನ್ನೇ ಆ ಸೂರ್ಯ ತನ್ನೊಳೆ ಮಾತ್ರ ಉಳಿಸ್ಕೊಳ್ಳಿಲ್ಲಂತೆ, ತನ್ನ ಮಗನಿಗೆ ಹೇಳ್ದ. ಮತ್ತೆ ವಿವಸ್ವಾನ್ ಮನವೇ ಪ್ರಾಹ. ಮನವೇ ಪ್ರಾಹ ಮನುವಿಗೆ ಹೇಳ್ದ. ಆ ಮನು ಸುಮ್ಮನೆ ಇಟ್ಕೊಳ್ಳಿಲ್ಲ. ಮನುರಿಕ್ಷ್ವಾಕವೇ ಬ್ರವೀತ್. ಇಕ್ಷ್ವಾಕುವಿಗೆ ಅವನೇ ಉಪದೇಶ ಮಾಡಿದ್ನಂತೆ. ಹಾಗಾದರೆ ಇದು ಪರಂಪರಾ ಬಂದಿದೆ ಅಂತ ಅರ್ಥ ಆಗ್ತದೋ ಇಲ್ಲೋ? ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ. ಹೀಗೊಂದು ದೊಡ್ಡ ಪರಂಪರೆಯಲ್ಲಿ ಬಂದಂತಹ ಕರ್ಮಯೋಗದ ವ್ಯವಸ್ಥೆ ಸಿದ್ಧಾಂತವನ್ನು ನಿನಗೆ ನಾನು ಉಪದೇಶ ಮಾಡಿದ್ದೇನೋ ಅರ್ಜುನ. ಅರ್ಜುನನಿಗೆ ಮತ್ತೆ ಪ್ರಶ್ನೆ ಉಳೀತು. ಬಹಳ ಹಿಂದಿಂದು ಅಂತ ಹೇಳ್ತಿದ್ದಿ, ಆಗ ನೀನು ಉಪದೇಶ ಮಾಡಿದ್ದಿ ಅಂತಂತಿದ್ದಿ. ಹಾಗಾದರೆ ಮಧ್ಯದಲ್ಲಿ ಅದು ಈಗ ಮತ್ತೆ ಬಂತು ಅಂತ ಹೇಳ್ತಿದ್ದಿ, ಹಿಂದೆ ಬಂದದ್ದು ಮಧ್ಯದಲ್ಲಿ ಏನಾಯಿತು ಅಂತ ಕೇಳಿದ. ಅದಕ್ಕೆ ಕೃಷ್ಣ ಉತ್ತರ ಕೊಡಬೇಕಲ್ಲ. ಸಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ನೋಡಿ, ಸ್ಪಷ್ಟವಾದ ಉತ್ತರ. ಮಹತಾ ಕಾಲೇನ ಸಹ ಯೋಗ ನಷ್ಟಃ. ಹೇ ಪರಂತಪ, ಹೇ ಅರ್ಜುನ, ಕಾಲ ಬಹಳ ಕಳೆದ ಹಾಗೆ
ಆ ಗತಿಸಿದ ಕಾಲದಲ್ಲಿ ಈ ಯೋಗವೂ ಕೂಡ ನಿಷ್ಕಾಮವಾದ ಕರ್ಮಯೋಗವು ಅಲ್ಲಲ್ಲಿ ಬೌದ್ಧಿಕವಾಗಿ ನಷ್ಟ ಆಗಿಬಿಡ್ತಂತೆ. ಎಷ್ಟೋ ವಿಷಯಗಳು ಇವತ್ತು ಕೂಡ ಹಾಗೆ ನಾವು ನಮ್ಮಲ್ಲೇ ಅನುಭವಿಸ್ತಾ ಇದ್ದೇವೋ ಇಲ್ಲೋ. ಇತ್ತೀಚೆಗೆ ನಡೆದದ್ದು ಎಷ್ಟೋ ವಿಷಯಗಳೇ ನಮಗೆ ತಿಳಿತಾ ಇಲ್ಲ. ಶಿಲಾಶಾಸನ ನೋಡಬೇಕು ಅಂತೇವೆ, ಎಷ್ಟೋ ವಿಷಯಗಳು ಕಮರಿ ಹೋಗ್ತಾ ಇದ್ದಾವೆ. ಹಾಗಾದರೆ ವಿವಸ್ವಾನ್ ಅವನಿಗೆ ಹೇಳಿದಂಥ ವಿಷಯ, ಅವನಿಂದ ಮನು, ಅವನಿಂದ ಇಕ್ಷ್ವಾಕು, ಅವನಿಗೆ ಬಂದ ಈ ಯೋಗ ನೆನಪಿರಬೇಕು ಅಂತಲ್ಲ. ಏನೋ ಒಂದು ಪ್ರಭಾವಶಾಲಿಯಾದಂಥ ಘಟ್ಟ ನಡೆದಾಗ ಅದು ಮರ್ತು ಹೋಗ್ತದೆ ಮತ್ತೆ. ಹೀಗಾಗಿ ಅದು ಮರ್ತೋಯ್ತು, ಅದು ಬೌದ್ಧಿಕವಾಗಿ ನಷ್ಟ ಆಯಿತು. ಅದಕ್ಕೆ ನಾನು ಪುನಃ ಮತ್ತೆ ಅದನ್ನು ಸ್ಥಾಪಿಸಬೇಕು ಅಂತ ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಅರ್ಜುನ, ಬಹಳ ಹಿಂದಿನಿಂದ ಪುರಾತನವಾದ ಈ ಕರ್ಮಯೋಗದ ಸಿದ್ಧಾಂತವನ್ನು ಮಹತಾ ಕಾಲೇನ ನಷ್ಟವಾಯಿತು ಅಂತ ಪುನಃ ನಿನಗೆ ಅದನ್ನೇ ನಾನು ಉಪದೇಶ ಮಾಡ್ತೇನೆ. ಅದು ಬೇರೆ ಯಾವುದೂ ಅಲ್ಲ, ಇದು ಹೊಸದಾಗಿ ಹುಟ್ಟಾಕಿದ್ದಲ್ಲ ಕರ್ಮಯೋಗ, ಬಹಳ ಹಿಂದಿಂದು. ಮತ್ತೆ ಅರ್ಜುನನಿಗೆ ಅನ್ನಿಸ್ಬೇಕು, ಏನನ್ನಿಸ್ತು ಅಂದರೆ ನನಗೇ ಯಾಕೆ ಹೇಳ್ದಿ ಅಂತ. ನನಗೇ ಯಾಕೆ ಹೇಳ್ದಿ, ಬೇರೆ ಇನ್ಯಾರಿಗಾದರೂ ಹೇಳ್ಬೋದಿತ್ತಲ್ಲ. ಅದಕ್ಕೆ ಕೃಷ್ಣ ಅದಕ್ಕೂ ಉತ್ತರ ಕೊಟ್ಟ. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಭಕ್ತೋಸಿ, ನೀ ನನ್ನ ಭಕ್ತನಾಗಿದ್ದಿ, ಪ್ರಿಯನಾಗಿದ್ದಿ, ಅದಕ್ಕೆ ಈ ರಹಸ್ಯ ನಾನು ನಿನಗೋಸ್ಕರ ಅಂತ ತಿಳಿಸ್ಬೇಕಾಯಿತು ಅಂತ ಕೃಷ್ಣ ಅರ್ಜುನ ಶ್ರೋತೃವಾಗಿದ್ದು ಸಾಧಾರಣ ಶ್ರೋತೃ ಅಲ್ಲ. ಅರ್ಜುನ ಕೃಷ್ಣನಿಗೆ ಅತ್ಯಂತ ಪ್ರಿಯತಮ ಭಕ್ತ. ಯಾರು ಪ್ರಿಯತಮರೋ ಭಕ್ತರೋ ಅವರಿಗೆ ಯಾರೂ ಮೋಸ ಮಾಡೋ ಪ್ರಸಂಗ ಇರೋದಿಲ್ಲ. ಯಾರೋ ಸುಮ್ಮನೆ ಇವತ್ತೋ ಮೊನ್ನೆಯೋ ಭೇಟಿಯಾಗಿದ್ದಾರೆ ಅಂದರೆ ಸುಳ್ಳು ಹೇಳ್ಕೊಂಡು ತಿರುಗ್ತಿದ್ದಾನೆ ಅಂತ ಅನ್ನಬಹುದು. ಇದನ್ನು ನಾವು ಗಮನಿಸಬೇಕಾದ ಅಂಶ. ಯಾವುದನ್ನು ಕೃಷ್ಣ ಹೇಳಿದ್ದಾನೆ ಅದು ಬಹಳ ಪ್ರಾಚೀನವಾದದ್ದು ಹೇಳಿದ್ದಾನೆ. ಯಾವುದನ್ನು ಕೃಷ್ಣ ಯಾರಿಗೆ ಹೇಳಿದ್ದಾನೆ ಅದು ಭಕ್ತನಾದ ಪ್ರಿಯನಿಗೆ ಹೇಳಿದ್ದಾನೆ. ನಮ್ಮಲ್ಲಿ ಒಂದು ಪ್ರಶ್ನೆ ನಡೀತಾ ಇರ್ತದೆ ಪ್ರಶ್ನೆ ಪತ್ರಿಕೆಗಳಲ್ಲಿ, ಯಾರು ಯಾವಾಗ ಯಾರಿಗೆ ಹೇಳಿದರು ಅಂತ. ಈ ಪ್ರಸಂಗ ಅನ್ವೇಷಣೆ ಮಾಡುವಾಗ ಇದಕ್ಕೆ 20 ಮಾರ್ಕ್ಸ್ ಇರ್ತದೆ ಒಂದು ಪ್ರಶ್ನೆ ಬಿಡಿಸಿದರೆ. ಹಾಗೆ ಪ್ರಕೃತದೊಳಗೆ ಇಡೀ ಭಗವದ್ಗೀತೆಗೆ ಯಾರೂ ಆಕ್ಷೇಪಕ್ಕೆ ಅವಕಾಶವೇ ಇಲ್ಲ, ಯಾರೂ ಮಾಡಲಿಕ್ಕೆ ಅವಕಾಶವಿಲ್ಲ. ಕೃಷ್ಣ ಹುಟ್ಟ ಕೇಳಿದ್ದಲ್ಲ, ಕೃಷ್ಣ ಯಾರೋ ದಾರಿಯಲ್ಲಿ ಹೋಗ್ತಾ ಇರೋನನ್ನು ಕರೆದು ಬಾರೋ ಇಲ್ಲಿ ಅಂತ ಕೂಡಿಸ್ಕೊಂಡು ಅಂದದ್ದಲ್ಲ. ಶ್ರೋತೃವಿನ ಆನುಕೂಲ್ಯ ಇದೆ, ಪ್ರಸಂಗದ ಆನುಕೂಲ್ಯ ಇದೆ. ಹೇಳಿದ ವಿಷಯವೂ ಬಹಳ ಪುರಾತನವಾಗಿದೆ. ಇನ್ನೂ ಇದ್ರ ಬಗ್ಗೆ ಸಂಶಯ ಪಡ್ತೇವೆ ಭಗವದ್ಗೀತೆಯ ಬಗ್ಗೆ ಅಂದರೆ ಅರ್ಥ ಏನು? ಇದು ಎಷ್ಟು ಹಿರಿದಾದ ಗ್ರಂಥ, ಎಷ್ಟು ಪ್ರಾಚೀನವಾದ ಗ್ರಂಥ, ಎಷ್ಟು ಒತ್ತು ಕೊಟ್ಟು ಕೃಷ್ಣ ಅದನ್ನು ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಅಂತಂದುಬಿಟ್ಟೆ ಕೃಷ್ಣ. ಅರೇ, ನಾನು ಹೊಸದಾದದ್ದು ಹೇಳ್ತಿಲ್ವೋ, ಬಹಳ ಹಳೇದೇ ಹೇಳ್ತಿದ್ದೇನೆ ನಿನಗೆ ಅಂತಂದ. ತುಂಬ ಹಿಂದಿನ ವಿಷಯ, ತುಂಬ ರಹಸ್ಯವಾದ ವಿಷಯ ನಿನಗೋಸ್ಕರ ಅಂತ ತಿಳಿಸಿದ್ದೇನೆ ಅಂತಂದ. ಇಷ್ಟು ಭಗವದ್ಗೀತೆಯ ಕರ್ಮಯೋಗದ ಸಿದ್ಧಾಂತದ ಬಗ್ಗೆ ಕೃಷ್ಣ ಕೊಟ್ಟಂತಹ ಮಾಹಿತಿಯನ್ನು ನಾವು ಚಿಂತನೆ ಮಾಡಬೇಕು. 4ನೇ ಪದ್ಯದಲ್ಲಿ ಅರ್ಜುನನಿಗೆ ಮತ್ತೊಂದು ಪ್ರಶ್ನೆ ಹುಟ್ಟಿತು. ಕೃಷ್ಣ, ನೀನು ಬಂದು ಮೊನ್ನೆ ಈ ಸಿದ್ಧಾಂತ ಬಹಳ ಹಿಂದೆ ನಾನು ಸೂರ್ಯನಿಗೆ ವಿವಸ್ವಾನನಿಗೆ ಉಪದೇಶ ಮಾಡಿದ್ದೆ ಅಂತ ಬೇರೆ ಅಂದಿ. ನೀನು ಆವಾಗಿದ್ಯೋ ಈಗಿದ್ಯೋ? ಈಗೇ ಹೇಳ್ದಿ, ನೀನೇ ಹೇಳ್ದಿ ಕೃಷ್ಣ, ಆವಾಗ ಅವನಿಗೆ ಉಪದೇಶ ಮಾಡಿದ್ದೆ ಅಂತಿ. ನನ್ನ ಮುಂದೆ ಈಗಲಿದ್ದಿ, ಇಲ್ಲೇ ರಥ ಓಡಿಸ್ತಿದ್ದಿ, ನಾನು ನೀನು ಬೇಕಾದಷ್ಟು ಒಡನಾಡಿಯಾಗಿದ್ವಿ. ನೀನು ಆವಾಗಿದ್ದೆ ಅಂತಂತಿದ್ದಿ. ಮತ್ತೆ ಆಗ ನೀನೇ ಇದೆಯೋ ಅಥವಾ ಬೇರೆ ಯಾರಾದರೂ ಇದ್ರೋ? ಹಾಗಾದರೆ ನೀನು ಹೇಳಿದೆ ಆವಾಗಲೂ ನಾನೇ ಅವನಿಗೆ ಹೇಳಿದ್ದೆ ಅಂತಂದು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅರ್ಜುನ, ನಾನು ಹೇಳಿದೆ ಅಂತಂದು. ನೋಡಿ, ಅರ್ಜುನ ಕೇಳುವ ಮಾತಿನಲ್ಲಿ ತಥ್ಯ ಇದೆನಲ್ಲ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ.
ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಇದು ಬಹಳ ವಿಚಿತ್ರವಾದ ಮಾತು. ಕೃಷ್ಣ ಅದಕ್ಕೂ ವಿವರಣೆ ಕೊಡಬೇಕು ಅಂತ ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಈ ಮಾತನ್ನ ಉತ್ತರ ಕೊಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಕೆಲವರಿಗೇನು ಅನ್ನಿಸ್ಬಿಟ್ಟಿದೆ ಅಂದರೆ ಭಗವದ್ಗೀತೆಯ ಮೇಲೆ ಒಂದು ವಿಚಿತ್ರ ದೃಷ್ಟಿ. ಹಿಂದೆ ನಾನು ವಿವಸ್ವಾನನಿಗೆ ಹೇಳಿದ್ದೆ, ಈಗ ನಿನಗೆ ಹೇಳ್ತಾ ಇದ್ದೇನೆ ಅನ್ನೋ ಮಾತೆಲ್ಲ ಕೃಷ್ಣ ಆಡುವಾಗ ಅವರಿಗೇನೋ ಒಂದು ವಿಚಿತ್ರ ದೃಷ್ಟಿ. ಏನು ಅಂದರೆ ಜೀವ ಬೇರೆಯಾಗಿ ಪರಮಾತ್ಮ ಬೇರೆಯಾಗಿದ್ದರೆ ಇವೆಲ್ಲ. ಹೀಗಾಗಿ ಅವನು ಒಬ್ಬನೇ ಇದ್ದಾನಾದ್ರಿಂದ ಜೀವನಿಗಿಂತ ಪ್ರತ್ಯೇಕ ಪರಮಾತ್ಮನೇ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಅದಕ್ಕೂ ಕೃಷ್ಣ ಇಲ್ಲೇ ಉತ್ತರ ಕೊಡ್ತಾನಂತೆ. ಅರೆ, ಕೇಳುವವನು ಅರ್ಜುನ, ಹೇಳುವವನು ಕೃಷ್ಣ ಅಂತ ಆದದ್ರಿಂದಲಾದರೂ ಕೇಳುವವರಲ್ಲಿ ವ್ಯತ್ಯಾಸ ಇರ್ತದೋ ಇಲ್ಲೋ. ಹಿಂದೆ ಕೇಳಿದವನು ಸೂರ್ಯ, ಈಗ ಕೇಳ್ತಾ ಇರೋನು ಅರ್ಜುನ. ಹಾಗಾದರೆ ಹಿಂದಿನ ವಿವಸ್ವಾನನಿಗೂ ಈಗಿನ ಅರ್ಜುನನಿಗೂ ಭೇದ ಇರೋ ಇಲ್ಲೋ. ಹೀಗಾಗಿ ಭಗವದ್ಗೀತೆಯ ಅಭಿಪ್ರಾಯವನ್ನು ನಾವು ಸತ್ಯಕ್ಕೆ ದೂರವಾದ ಸಂಗತಿಗೆ ತಂದು ಹಚ್ಚಬಾರ್ದು. ಅದು ಏನಿದ್ರೂ ಪರಮಾತ್ಮ ಬೇರೆಯೇ ಇದ್ದಾನೆ, ಜೀವಾತ್ಮ ಬೇರೆಯೇ ಇದ್ದಾನೆ. ಆದರೆ ಭಗವಂತ ಹಿಂದೆಯೂ ತಾನು ಉಪದೇಶ ಮಾಡಿದ್ದು ಸತ್ಯವೇ, ಈಗ ತಾನು ಉಪದೇಶ ಮಾಡ್ತಿರೋದು ಸತ್ಯವೇ. ಅದನ್ನು ಸುಳ್ಳು ಅಂತ ಅನಬೇಡ ಅಂತಾನೆ. ಹಿಂದೆ ನಾನು ಮಾಡಿದ್ದೇನೆ ಅನ್ನೋದು ಸತ್ಯವೇ, ನಾನೇ ಮಾಡಿದ್ದು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ಅಂತಂದುಬಿಟ್ಟ. ಆದರೆ ವ್ಯತ್ಯಾಸ ಇಷ್ಟೇ, ಹಿಂದೆ ನನಗೆ ಸಾಕಷ್ಟು ಜನ್ಮಗಳು ಬಂದಿದೆ, ನಿನಗೂ ಬಂದಿದೆ. ನನಗೆ ಬಂದದ್ದು ನಿನಗೆ ಬಂದದ್ದು ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ ಅಂತ ನೋಡ್ರಿ. ಮತ್ತೆ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಇದರಿಂದಲೂ ಚಿಂತನೆ ಮಾಡ್ಬೋದು. ನನಗೆ ಬಂದದ್ದು ನಿನಗೆ ಬಂದದ್ದು ನನಗೆ ಗೊತ್ತು, ಆದರೆ ನಿನಗದು ಗೊತ್ತಿಲ್ಲ ಅಂತಂದ ಕೃಷ್ಣ. ಹೀಗಾಗಿ ಕೃಷ್ಣನ ಈ ಮಾತಿನಲ್ಲಿ ನೀವು ಅನುಸಂಧಾನ ಮಾಡಬೇಕಾದದ್ದು, ಸಾಕಷ್ಟು ಪರಮಾತ್ಮ ಹಿಂದೆ ಬೇರೆ ಬೇರೆ ಅವತಾರಗಳನ್ನು ಮಾಡಿದ್ದಾನೆ. ಅರ್ಜುನನೂ ಬೇರೆ ಬೇರೆ ಹುಟ್ಟು ಪಡ್ಕೊಂಡಿದ್ದಾನೆ. ಆದರೆ ಕೃಷ್ಣ ಅದನ್ನೆಲ್ಲ ತಿಳಿದವನಾದದ್ರಿಂದಲೂ ಜೀವನಿಗಿಂತ ಬೇರೆ ಆದ. ಅರ್ಜುನ ಅದನ್ನು ತಿಳಿದೇ ಇದ್ದವನಾದದ್ರಿಂದಲೂ ಕೂಡ ಭಗವಂತನಿಗಿಂತ ಬೇರೆ ಆದ ಅನ್ನೋದನ್ನು ತಿಳಿಬೇಕು ಅಂತ. ಅವನು ಇವನು ಒಬ್ಬನೇ ಆಗಲಿಕ್ಕೆ ಹೇಗೆ ಸಾಧ್ಯ? ಹೀಗೂ ಒಂದು ವ್ಯಾಖ್ಯಾನವನ್ನು ಈ ಪದ್ಯಕ್ಕೆ ಮಾಡಿ ತೋರಿಸ್ತಾರೆ. ಅದು ಒಂದು ಅಂಶ. ಇನ್ನು ಐತಿಹಾಸಿಕವಾಗಿ ಯೋಚನೆ ಮಾಡಿದರೆ ವಿವಸ್ವಾನ್ ನಾಮಕ ಸೂರ್ಯನಿಗೆ ಪರಮಾತ್ಮ ಉಪದೇಶ ಮಾಡಿದ್ದು ಒಂದು, ಅದೇ ಬೆಳೆದುಕೊಂಡು ಬಂದದ್ದು. ಮಧ್ಯದಲ್ಲಿ ನಷ್ಟ ಆಯಿತು, ಪುನಃ ಅದನ್ನು ಮತ್ತೆ ಶ್ರೀಕೃಷ್ಣನಾಗಿ ಅರ್ಜುನನಿಗೆ ಉಪದೇಶ ಮಾಡಿದ. ಅದನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಬರ್ತಾನೆ ಮತ್ತೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮವಷ್ಟಭ್ಯ ಸಂಭವಾಮ್ಯಾತ್ಮಮಾಯಯ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನು ಜನನ ಮರಣಗಳಿಂದ ರಹಿತನಾಗಿದ್ದೇನೆ, ಜೀವನಿಗೆ ಜನನ ಮರಣಗಳು ಇವೆ, ತಾನು ಅಭಿವ್ಯಕ್ತ ಮಾತ್ರ ಆಗ್ತೇನೆ, ಜೀವ ಅಭಿವ್ಯಕ್ತನಲ್ಲ, ಸ್ಥೂಲ ಶರೀರವನ್ನು ಪಡ್ಕೊಂಡು ಬರ್ತಾನೆ. ಹೀಗಾಗಿ ಜೀವನಿಗೂ ಪರಮಾತ್ಮನಿಗೂ ಅತ್ಯಂತ ಅಂತರ ಇದೆ. ಸ್ಥೂಲ ಪ್ರಾಕೃತ ದೇಹ ಪಡ್ಕೊಳ್ಳೋದೆಲ್ಲ ಜೀವನಾದರೆ ದೇವರು ಇದ್ದವನೇ ಪ್ರಕಟನಾಗ್ತಾನಾದ್ದರಿಂದ ಅವನ ಜನನಕ್ಕೂ ನಮ್ಮ ಜನನಕ್ಕೂ ಬಹಳ ಅಂತರ ಇದೆ. ಇದನ್ನು ನೋಡಿ ಆದರೂ ಕೂಡ ಆ ಪರಮಾತ್ಮನ ವ್ಯಕ್ತಿತ್ವ ಏನು, ಜೀವಂದೇನು ಅಂತ ಯೋಚನೆ ಮಾಡು ಅಂತ. ಈ ಜ್ಞಾನವೂ ಕೂಡ ಮನುಷ್ಯನಿಗೆ ಬಹಳ ಬೇಕಂತ. ಭಗವಂತ ಅಂತೂ ಹುಡ್ತಾನೆ ಅಂತಾಯ್ತಲ್ಲ ಅಂದರು ಕೆಲವರು. ಅಂತೂ ಹುಡ್ತಾನೆ ಅಂತಾಯ್ತಲ್ಲ, ಅವ ಹೆಂಗಾದರೂ ಬರಲಿ, ಅವನು ಪ್ರಕೃತಿಯಲ್ಲಿ ಹುಟ್ಟಿ ಬರ್ತಾನೋ ಇಲ್ಲೋ. ಅದಕ್ಕೆ ಹೇಳಿದರು ಸ್ವಾಮ್ ಅವಷ್ಟಭ್ಯ ಪ್ರಕೃತಿಂ. ಯಾವ ಪ್ರಕೃತಿಯಿಂದ ಪರಮಾತ್ಮ ಪ್ರಕಟನಾಗ್ತಾನೆ ಅದು ತನ್ನ ಅಧೀನದಲ್ಲಿ ಇಟ್ಟುಕೊಂಡೇ ಪ್ರಕಟನಾಗ್ತಾನಂತೆ. ನಮ್ಮಂತೆ ಅಲ್ಲ, ನಾವು ತಾಯಿ ಗರ್ಭದಲ್ಲಿ ಸೇರಿದರೆ ಮುಗಿದು ಹೋಯಿತು, ಏನು ಮಾಡಿದರೂ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜೀವ ಹಾಗಾದರೆ ಪರಮಾತ್ಮ ಹೀಗೆ.
ಅವನು ಪೂಜ್ಯನಾದರೆ ಇವನು ಪೂಜಕನಾಗ್ತಾನೆ, ಅವನು ನಿಯಾಮಕನಾದರೆ ಇವನು ನಿಯಮ್ಯನಾಗ್ತಾನೆ. ಅವ ಪ್ರಕೃತಿಗೆ ಒಳಪಟ್ಟರೆ ಇವ ಪ್ರಕೃತಿಯನ್ನು ತನ್ನ ಒಳಪಡಿಸ್ತಾನೆ. ಹೀಗಾಗಿ ಪ್ರಕೃತಿಯನ್ನು ಅಧೀನದಲ್ಲಿಟ್ಟುಕೊಳ್ಳೋವನು ಪರಮಾತ್ಮ, ಪ್ರಕೃತಿಗೆ ಒಳಪಡೋವನು ಜೀವಾತ್ಮ. ಪೂಜೆಗೆ ಒಳಪಡೋವನು ಪರಮಾತ್ಮ, ಪೂಜೆ ಮಾಡುವವನು ಜೀವಾತ್ಮ. ಇದನ್ನು ಈ ಪದ್ಯದಲ್ಲಿ ಅತಿ ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ವ್ಯಾಖ್ಯಾನ ಮಾಡಿ ತೋರಿಸಿಬಿಟ್ಟು. ಹೀಗಾಗಿ ಜೀವ ಪರಮಾತ್ಮರು ಅಂತರ ಇರೋದು, ಹಿಂದೂ ಅವತಾರಗಳು ದೇವರು ಮಾಡಿದ್ದು, ಹಿಂದೆ ಜೀವನೂ ಸಾಕಷ್ಟು ಹುಟ್ಟು ಪಡ್ಕೊಂಡಿದ್ದಿರ್ತದೆ. ಅದು ನನಗೆ ನೆನಪಿರೋದರಿಂದ ಹೇಳ್ತೇನೆ ಅರ್ಜುನ, ನಾನೇ ಹಿಂದೆ ವಿವಸ್ವಾನನಿಗೆ ಉಪದೇಶ ಮಾಡಿದ್ದೆ ಅಂತಂದ. ಹೀಗಾಗಿ ಈ ಭಗವದ್ಗೀತೆ ಮಾತನ್ನು ವಿಪರೀತ ಅರ್ಥೈಸ್ಕೊಳ್ಬಾರ್ದು. ಇದನ್ನು ಕೃಷ್ಣ ಹೇಳಿದ ಬಳಿಕ ಅರ್ಜುನನಿಗೆ ಮತ್ತೆ ಪ್ರಶ್ನೆ ಬಂತಂತೆ, ಕೃಷ್ಣ ಏನು ಲಾಭ ಇತ್ತು ಅಂತ ಹಿಂದೂ ಉಪದೇಶ ಈಗಲೂ ಉಪದೇಶ ಮಾಡ್ತಿದ್ದಿ ಅಂತಂದಂತೆ. ಯಾಕಂದರೆ ಏನೇ ಯಾರೇ ಎಲ್ಲೇ ಹೋಗಿ ಲೆಕ್ಚರ್ ಕೊಡ್ತಾರೆ ಅಂದರೆ ಒಂದು ಲಾಭಾಂಶದ ಗಮನನೇ ಜಾಸ್ತಿ. ನೀನು ಹಿಂದೆ ಸೂರ್ಯನಿಗೆ ಹೇಳಿದೆ ಅಂತಿ, ಈಗ ನಿನಗೆ ಹೇಳ್ತಿದ್ದೇನೆ ಅಂತಂತಿ. ಏನು ಲಾಭ ಇತ್ತಪ್ಪ ನಿನಗಂಥ ಪರಿ? ಲಾಭಾಂಶ ಇಲ್ಲದೆ ಕೆಲಸ ಮಾಡಲ್ಲಲ್ಲ. ನಿನಗೂ ಒಂದು ಏನಾದರೂ ಲಾಭಾಂಶ ಇತ್ತೇನು ಹಾಗಾದರೆ? ಅದಕ್ಕೆ ಕೃಷ್ಣ ಉತ್ತರ ಕೊಡಬೇಕಾಗಿತ್ತು. ಲಾಭಾಂಶ ನನಗಾಗಿ ಅಲ್ಲಪ್ಪ, ಜಗತ್ತಿಗಿದೆ ಅಂತ ಮಾಡಿದೆ ಅಂತಂದಂತೆ. ಸ್ವಪ್ರಯೋಜನ ಇಲ್ಲದೆ ಇದ್ದರೂ ನನಗೆ ಯಾವ ಪ್ರಯೋಜನ ಇರಲಿಲ್ಲ, ಆದರೆ ಲೋಕದ ಹಿತದೃಷ್ಟಿಯಿಂದ ನಾನು ಇದನ್ನು ಮಾಡಲೇಬೇಕಾಗ್ತದೆ. ಆವಾಗ ಭಗವಂತ ಭೂಮಿಗೆ ಇಳಿದು ಬರ್ತಾನೆ. ಹೆಂಗೆ ಅಂದರೆ ಯೂನಿವರ್ಸಿಟಿಗಳಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಬರ್ತಾನೆ. ಹಾಗೆ ಭಾರತ ಭೂಮಿನೇ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಇನ್ನು ಬೇರೆ ಬೇರೆ ದೇಶಗಳಲ್ಲಿರೋರೆಲ್ಲ ಅಧ್ಯಾಪಕರು. ಈ ದೇಶದಲ್ಲಿದ್ದವರಿಗೆ ಭಗವಂತ ಕಾಲದ ಪ್ರಭಾವದಿಂದ ಈ ಥರದ ಈ ಕರ್ಮಯೋಗ ಬುದ್ಧಿಯಲ್ಲಿ ನಷ್ಟ ಆದಾಗ ಗೆಸ್ಟ್ ಲೆಕ್ಚರರ್ ಆಗಿ ಬರ್ತಾನೆ. ಬಂದವರಿಗೆ ಉಪದೇಶ ಕೊಡ್ತಾನೆ, ಹೀಗಿರಬೇಕು, ಹೀಗೆ ನಡೀತಕ್ಕದ್ದು ಅಂತ. ಅವರದನ್ನು ತಿಳಿದ ಬಳಿಕ ಮತ್ತೆ ಪುನಃ ಸ್ವಲ್ಪ ದಿವಸ ನಡೀತದೆ. ಧರ್ಮದ ಸ್ಥಾಪನೆ ಆಗ್ತದೆ, ಅಧರ್ಮ ನಾಶ ಆಗ್ತದೆ, ಕರ್ತವ್ಯದ ಪ್ರಜ್ಞೆ ಜಾಗೃತ ಆಗ್ತದೆ, ಮತ್ತೆ ತಿಳುವಳಿಕೆ ಬರ್ತಲ್ಲ ಅಂತ ಸರಿ ಸ್ವಲ್ಪ ದಿವಸ ಮತ್ತೆ ಬಿಡ್ತಾನಂತೆ. ಮತ್ತೆ ಹಾಗಾಗ್ತದೆ ಕಾಲದ ಪ್ರಭಾವದಲ್ಲಿ, ಮತ್ತೆ ಅವಾಗ ಭಗವಂತ ಗೆಸ್ಟ್ ಲೆಕ್ಚರ್ ಆಗಿ ಬರ್ತಾನೆ. ಇದೆಲ್ಲ ಉದ್ದೇಶ ತನ್ನ ಲಾಭಕ್ಕಲ್ಲ, ಇದು ಏನಿದ್ರೂ ಲೋಕಕ್ಕಾಗಿ. ಇದು ಭಗವಂತನ ಕರುಣೆ ಅಂತ ಚಿಂತನೆ ಮಾಡಬೇಕು. ಅದನ್ನು ಕೃಷ್ಣನೇ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಮಾತು ಗೀತಾ ಜಯಂತಿ ದಿವಸನೇ ಪ್ರವಚನಕ್ಕೆ ಬಂತು. ಕೃಷ್ಣ ನಡೆದಂತೆ ನುಡಿತಾನೆ. ಅವ ಏನು ನುಡಿತಾನೋ ಹಾಗೆ ನಡೀತಾನೆ. ಅವ ನಡೆದಂತೆ ನುಡಿಯುವವ, ಅವ ನುಡಿದಂತೆ ನಡೆಯುವವ. ನಮ್ದು ಹಾಗಲ್ಲ, ನಾವು ನಡೆಯೋದೇ ಒಂದು, ನುಡಿಯೋದೇ ಇನ್ನೊಂದು. ಕೃಷ್ಣನ ನಡೆ ಕೃಷ್ಣನ ನುಡಿಯಿಂದ ಅರ್ಥೈಸ್ಕೊಳ್ರಿ. ಕೃಷ್ಣನ ನುಡಿಯನ್ನು ತಿಳಿದು ಕೃಷ್ಣನ ನಡೆಯನ್ನು ಅರ್ಥೈಸ್ಕೊಳ್ರಿ. ನುಡಿ ನೋಡೋಣ, ಅವನ ನಡೆ ಅರ್ಥ ಆಗ್ತದೆ. ಸರಿ, ನಡೆಯನ್ನೇ ಕಂಡ್ರೆ ನುಡಿ ಏನು ಅಂತ ನಾವು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಯಾವುದಾದ್ರೂ ಮಾಡ್ಬೋದು. ಎಂಥ ಅದ್ಭುತ! ಯದಾ ಯದಾ ಹಿ ಧರ್ಮಸ್ಯ. ಈ ಶ್ಲೋಕ ಬಂದದ್ದು ಯಾಕೆ ಹಾಗಾದರೆ? ಕೇವಲ ಪರಮಾತ್ಮ ತನ್ನ ಪ್ರಯೋಜನಕ್ಕೆ ಯಾವ ಕಾರ್ಯವನ್ನೂ ಮಾಡಲ್ಲ. ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆ ಆಗಬೇಕು, ಧರ್ಮ ನಶಿಸಿ ಹೋಗುವಾಗ ತಾನು ಬರ್ತಾನೆ, ಅದರ ಸ್ಥಾಪನೆ ಮಾಡಿಸ್ಬೇಕು, ಅಧರ್ಮ ಪುನಃ ನಾಶ ಆಗಬೇಕು, ಸಜ್ಜನರಿಗೆಲ್ಲ ರಕ್ಷಣೆ ಒದಗಬೇಕು, ದುರ್ಜನರ ನಾಶ ಆಗಬೇಕು ಅಂಥೇಳೇ ಯುಗೇ ಯುಗೇ ಆತ್ಮಾನಂ ಸೃಜಾಮಿ ಯುಗೇ ಯುಗೇ ಸಂಭವಾಮಿ ಅಂತಂದಿದ್ದಾರೆ. ಬಹಳ ಕಷ್ಟಕ್ಕೆ ಒಳಗಾದಾಗ ಒಂದ್ಸಲಿ ನನಗೊಂದು ಫೋನ್ ಮಾಡಿಬಿಡ್ರಿ ಸಾಕು, ರಾತ್ರಿ 12 ಆಗಲಿ ಪರವಾಗಿಲ್ಲ, ನಾನು ಬರ್ತೇನೆ ಅಂತ ಸಾಕಷ್ಟು ಜನ ನಮಗೆ ವಿಶ್ವಾಸ ಕೊಟ್ಟಿರ್ತಾರೆ, ಅಭಯ ನೀಡ್ತಿರ್ತಾರೆ. ಫೋನ್ ಮಾಡಿದ ಕೂಡಲೇ
ಯಾಕೋ ಸ್ವಲ್ಪ ತಡ ರಾತ್ರಿ ಆಗಿದೆ, ನಾಳೆ ಬೆಳಗ್ಗೆ ಬಂದುಬಿಡ್ತೀನಿ ಅಂತಂತಾರೆ. ಇದು ಬೇರೆಯವರಲ್ಲಿ ನಡೆಯೋದು. ಆದರೆ ಪರಮಾತ್ಮ ಅಂತಾನೆ, ಯಾವ ವಿಚಾರ ಮಾಡಬೇಡ ಅಂತ. ಅಲ್ಲಿ ಧರ್ಮ ನಾಶ ಆಗ್ತಿದೆಯೋ, ಸಜ್ಜನರಿಗೆ ಹಿಂಸೆ ಆಗ್ತಿದೆಯೋ, ಅಧರ್ಮ ಉನ್ನಾಹಕ್ಕೆ ಹೋಗ್ತಾ ಇದೆಯಾ, ಹಾಗಾದರೆ ನಾನು ಬರ್ತೇನೆ ಅಂತಂದ್ಬಿಟ್ಟು. ಯಾರು ಹೇಳ್ತಾರೆ ಹೀಗೆ? ಯಾರು ಹೇಳಿದ್ದಾರೆ ಹೇಳ್ರಿ ನೋಡು. ಇಡೀ ಪ್ರಪಂಚದೊಳಗೆ ಧರ್ಮನಾಶ ಅಂಚಿಗೆ ಹೋಗಿ ಅಧರ್ಮ ಉತ್ಸ್ರಾಯ ಸ್ಥಿತಿಗೆ ಬಂದು ಸಜ್ಜನರಿಗೆ ಯಾವಾಗ ಬಹಳ ತ್ರಾಸಾಗ್ತದೆ ಆಗ ನಾ ಬರ್ತೇನೆ ಅಂತ ಹೇಳಿದ ಮತ್ತೊಂದು ಮಾತು ಇನ್ಯಾವುದಾದ್ರೂ ಇದ್ರೆ ತೋರಿಸ್ರಿ ನೋಡೋಣ. ಸ್ವತಃ ಪರಮಾತ್ಮ ಭೂಮಿಗಿಳಿದು ಬಂದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಯಾರು ಕೊಡ್ತಾರೆ ಇಂಥ ಅಭಯವನ್ನು? ಯಾರು ನೀಡ್ತಾರೆ ಇಂಥ ಮಾತನ್ನು? ಯಾರು ಕೊಡ್ತಾರೆ ಇಂಥ ಘೋಷವಾಕ್ಯವನ್ನು ಹೇಳ್ರಿ ನೋಡೋಣ. ಏನು ಘೋಷವಾಕ್ಯ? ಮೈ ರೋಮಾಂಚನ ಆಗ್ತದೆ. ನಾನು ಬರ್ತೇನೆ ರಕ್ಷಣೆ ಮಾಡಲಿಕ್ಕೆ, ನೀನೇನು ಹಿಂದೆ ಮುಂದೆ ನೋಡಬೇಡ ಅಂತಂದ. ಯಾರು ಹೇಳ್ತಾರೆ? ಅರ್ಜುನನಿಗೆ ಹೇಳಿದ ಮಾತಷ್ಟೇ ಅಲ್ಲ ಇದು. ಅರ್ಜುನನಂಥ ಸಹಸ್ರಾರು ತನ್ನ ಭಕ್ತರನ್ನು ಕುರಿತು ಹೇಳ್ತಾನೆ, ನೀನು ಭಾಳ ಯೋಚನೆ ಮಾಡಬೇಡ್ವೋ, ನಿಂದು ನೀ ಮಾಡ್ತಿರು, ಅಷ್ಟು ಮಾಡುವಾಗಲೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಹಿಂದೆ ನಾ ಬರ್ತೇನೆ ಅಂತ ಅನ್ನರ್ಥ. ಅದಕ್ಕೆ ಬಂದಿದ್ದೇನೆ ಅಂತ ಅರ್ಥ. ಅದಕ್ಕೆ ಬಂದಿದ್ದೇನೋ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಗ್ಲಾನಿ ಅಂದರೆ ನಾಶ ಅಂತ ಅರ್ಥ. ಧರ್ಮ ನಾಶದ ಅಂಚಿಗೆ ಹೋಗೋದಕ್ಕೆ ಗ್ಲಾನಿ ಅಂತ ಕರೆದುಬಿಟ್ಟ ಕೃಷ್ಣ. ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮಸ್ಯ ಅಭ್ಯುತ್ಥಾನಂ ಯದಾ ಭವತಿ ಆತ್ಮಾನಂ ತದಾ ಸೃಜಾಮಿ. ಏನು ಬಿಡಿಗಾಸಿನ ಪ್ರಯೋಜನ ಇಲ್ಲದೆ ಇದ್ದರೂ ಶ್ರೀಹರಿ ಭೂಮಿಯ ಮೇಲೆ ಅಧರ್ಮ ನಾಶ ಆಗಬೇಕು, ಧರ್ಮ ಸ್ಥಾಪನೆ ಆಗಬೇಕು ಅಂತ ಭೂಮಿ ಮೇಲೆ ಇಳಿದು ಬಿಡ್ತಾನಂತ. ಇದು ಕೃಷ್ಣ ಪರಮಾತ್ಮನ ಮಾತಿನ ಉದ್ದೇಶವನ್ನು, ಒಳಗಿರುವಂಥ ಆಂತರ್ಯವನ್ನು ಅರ್ಥೈಸ್ಕೊಳ್ಬೇಕು. ಸುಮ್ಮನೆ ಕೃಷ್ಣನನ್ನು ದೂರೋ ಸಾಹಸ ಮಾಡಬಾರ್ದು. ಅವ ಎಷ್ಟು ಕಳಕಳಿಯಿಂದ ಹೇಳಿದ್ದಾನೆ, ಎಷ್ಟು ಅದ್ಭುತವಾಗಿ ಪರಮಾತ್ಮ ಅದನ್ನು ನಿರೂಪಿಸ್ತಿದ್ದಾನೆ. ಅದನ್ನು ಯಾವುದು ಅರ್ಥೈಸ್ಕೊಳ್ದೇನೆ ಅವನೇನ್ರಿ ಕೃಷ್ಣ, ಅವ ಬರೀ ಯಾವುದೋ ವರ್ಣವಾದ ಹೇಳ್ತಾನೆ ಅಂದರೆ ಏನು ಹೇಳಬೇಕು ಹೇಳ್ರಿ? ಯಾರಿಗಾದರೂ ಧೈರ್ಯ ಇದ್ದರೆ ಹೇಳ್ರಿ ನೋಡೋಣ. ನಾನು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತೇನೆ ಅಂತ ಯಾರಿಗಾದರೂ ಧೈರ್ಯ ಇದ್ದರೆ ಹೇಳ್ರಿ ನೋಡೋಣ. ಯಾರು ಹೇಳ್ತಾರೆ? ತಾನೊಬ್ಬನೇ ಮಾಡೋದು ಈ ಕೆಲಸವನ್ನು. ಅದನ್ನೇ ಕೃಷ್ಣ ಹೇಳಿಬಿಟ್ಟು. ಹೀಗಾಗಿ ಭಗವಂತನ ಅದ್ಭುತವಾದ ಅವತಾರ ರೂಪಗಳನ್ನು ಸುಮ್ಮನೆ ನಾವು ದೂರ್ಲಿಕ್ಕೆ ಹೋಗಬಾರ್ದು. ಅವ ಯಾರು ರಾಮ, ಇವ ಯಾರು ಕೃಷ್ಣ ಹೀಗೆ ಅನ್ಲಿಕ್ಕೆ ಅಧಿಕಾರ ಇಲ್ಲ ನಮಗೆ. ಯಾಕೆ? ತನ್ನ ಪ್ರಯೋಜನಕ್ಕೆ ದೇವರು ಭೂಮಿ ಮೇಲೆ ಇಳಿದಿಲ್ಲ ಅನ್ನೋ ಸತ್ಯ ಮೊದಲು ಅರಿಬೇಕು. ಅವ ಪರಪ್ರಯೋಜನಕ್ಕೋಸ್ಕರ ಭೂಮಿ ಮೇಲೆ ಇಳಿದಿದ್ದಾನೆ ಅನ್ನೋ ಸತ್ಯವನ್ನು ಅರಿಬೇಕು. ಕರುಣೆಯಿಂದ ಪರಮಾತ್ಮ ಭೂಮಿಗೆ ಬರ್ತಾನೆ, ನಮ್ಮ ಮೇಲೆ ಕರುಣೆ ಇದೆ ಅವನಿಗೆ ಅನ್ನೋದನ್ನು ಅರಿಬೇಕು. ಅದನ್ನು ಅರಿಯದೇ ಇದ್ದವ ತನ್ನ ಮೂಗಿನ ನೇರಕ್ಕೆ ರಾಮನನ್ನು ಕೃಷ್ಣನನ್ನು ಎಳ್ಕೊಳ್ಳೋ ಸಾಹಸ ಮಾಡ್ತಾರೆ. ಎಷ್ಟು ಸಸ್ಪಷ್ಟವಾದ ಮಾತು. ಹೀಗೆ ಈ ಮಾತನ್ನು ಬಹಳ ಪ್ರಸಿದ್ಧ, ಇದು ಈ ಘೋಷವಾಕ್ಯ ಬಹಳ ಪ್ರಸಿದ್ಧವಾದಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸಾಧೂನಾಂ ಪರಿತ್ರಾಣಾಯ ದುಷ್ಕೃತಾಂ ವಿನಾಶಾಯ ಚ ಅಂತಂದ್ಬಿಟ್ಟು. ಸಾಧುಗಳ ರಕ್ಷಣೆ, ದುರ್ಜನರ ಶಿಕ್ಷೆ, ಅವರಿಗೆ ನಾಶ ಎರಡೂ ನನ್ನಿಂದ ಆಗಬೇಕು. ಧರ್ಮದ ಸ್ಥಾಪನೆ ಮೂರೂ ನೆನಪಿಟ್ಟುಕೊಳ್ರಿ. ಸಜ್ಜನರ ರಕ್ಷಣೆ, ದುರ್ಜನರ ನಾಶ, ಧರ್ಮದ ಸ್ಥಾಪನೆ ಯುಗ ಯುಗಗಳಲ್ಲಿ ನನ್ನಿಂದ ನಡೀತದೆ. ನನ್ನ ಅವತಾರ ಇಲ್ಲದೆ ಈ ಮೂರೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಕೃಷ್ಣ ಈ ಮಾತನ್ನು ವ್ಯಾಖ್ಯಾನ ಮಾಡಿಬಿಟ್ಟ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು 7 ಮತ್ತು 8ನೇ ಪದ್ಯಗಳಲ್ಲಿ ನಾವು ನೋಡಬೇಕಾದಂಥ ಸಂಗತಿ. ಈ ಮಾತನ್ನು ಯಾವಾಗಲೂ ಮರುಕಳಿಸಿ ಮನಸ್ಸಿನಲ್ಲಿ ಹೇಳ್ತಾ ಇರ್ಬೋದು. ಬಹಳ ಅರ್ಥಗರ್ಭಿತವಾದ ಮಾತಿದು. ಇನ್ನು 9ನೇ ಪದ್ಯದಲ್ಲಂತೂ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಹುಟ್ಟು ಬರ್ತಾನೆ ಅಂತ ಅವನ ಅವತಾರದ ಮಹಿಮೆ ಇದೆ ಅಲ್ಲ, ಇದರ ರಹಸ್ಯವನ್ನು ಎಷ್ಟೆಷ್ಟು ಮೆಲುಕು ಹಾಕಿ ತಿಳಿತೇವೋ ಅದಕ್ಕೊಂದು ಫಲ ಇದೆ ಅಂತಾನೆ ಕೃಷ್ಣ. ಸುಮ್ಮನೆ ಅಲ್ಲ, ದೇವರ ಅವತಾರದ ಮಹಿಮೆಯನ್ನು ಮೆಲುಕು ಹಾಕಿದಂಗೆ ಫಲ ಇದೆ ಅಂತ. ಅವನು ನಮ್ಮಂತೆ ಹುಟ್ಟುವವನಲ್ಲ, ಅವನಿಗೆ ಪ್ರಕೃತಿಯ ದೇಹದ ಸಂಬಂಧ ಇಲ್ಲ,
ಅವನು ಅಪ್ರಾಕೃತ, ಪ್ರಕಟನಾಗ್ತಾನಷ್ಟೇ. ಧರ್ಮದ ಸ್ಥಾಪನೆಯೇ ಅವನ ಉದ್ದೇಶ ಇರ್ತದೆ. ಸಜ್ಜನರ ರಕ್ಷಣೆನೇ ಆ ಅವತಾರದ ಉದ್ದೇಶ. ಅವನಿಗದರಿಂದ ಪ್ರಯೋಜನ ಇಲ್ಲ. ಹೀಗೆ ಯಾರು ತಿಳಿತಾರೋ ಅವರಿಗೆ ಪರಮಾತ್ಮ ಕರ್ಮಬಂಧನದಿಂದ ದೂರ ಮಾಡಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೋಡಿ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಫಲಶ್ರುತಿ ಹೇಳಿಬಿಟ್ಟ. ನನ್ನ ಜನ್ಮದ ರಹಸ್ಯವನ್ನು ನಾನು ಮಾಡುವಂಥ ಈ ಕಾರ್ಯದ ರಹಸ್ಯವನ್ನು ಯಾರು ಅರಿತಾನೋ ಅರ್ಥವನನ್ನೇ ನಾನು ಮತ್ತೆ ಪುನಃ ಜನ್ಮಕ್ಕೆ ತಳ್ಳಲ್ಲ ಅಂದ್ಬಿಟ್ಟ ಕೃಷ್ಣ. ಹೇಗಿದೆ ದೇವರ ಮಾತು! ಪರಮಾತ್ಮನ ಅವತಾರ ರೂಪಗಳನ್ನು ಸುಲಭವಾಗಿ ಬೆರಳು ಮಾಡಿ ದೂರುವ ಸಾಹಸ ಮಾಡಬಾರ್ದು. ಅಲ್ಲೊಂದು ಅದ್ಭುತ ಇದೆ ಅಂತ ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದಾನೆ ಕೃಷ್ಣ. ಅದನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ಏವಂ ಯೋ ವೇತ್ತಿ ತತ್ವತಃ. ದೇವರಿಗೆ ಹುಟ್ಟಿದೆ ಅಂತ ಎಂದೂ ತಿಳಿಬಾರ್ದು. ದೇವರು ಮಾಡುವ ಕಾರ್ಯಗಳು ದೇವರಿಗೆ ಏನೋ ಒಂದು ಪ್ರಯೋಜನಕ್ಕೆ ಮಾಡ್ತಿದ್ದಾನೆ ಅಂತ ಹೇಳೂ ತಿಳಿಬಾರ್ದು. ಕೇವಲ ಕರುಣೆಯಿಂದ ಮಾಡ್ತಾನಂತೆ ಶ್ರೀಹರಿ. ತಂದೆ ಮಕ್ಕಳಿಗೇನಾದರೂ ಮಾಡ್ತಾನೆ ಅಂದರೆ ಬರೀ ಪ್ರಯೋಜನದ ಉದ್ದೇಶ ಅಲ್ಲ. ತಾಯಿ ಮಕ್ಕಳಿಗೇನಾದರೂ ಮಾಡ್ತಾಳೆ ಅಂದರೆ ತನ್ನ ಸ್ವಾರ್ಥ ಇರಲ್ಲ, ನಿಸ್ವಾರ್ಥವಾದ ಕರುಣೆ ತಾಯಿ ಮಕ್ಕಳ ಮೇಲೆ ತೋರಿಸೋದು ಹೇಗೋ ಆ ಪರಮಾತ್ಮನೂ ಕೂಡ ಜಗತ್ತಿನ ತಾಯಿ. ಅವಳು ಮಾಡೋದೆಲ್ಲವೂ ನಿಸ್ವಾರ್ಥವೇ ಕರುಣೆ. ಅದನ್ನು ಅರ್ಥೈಸ್ಕೊಳ್ಳೋದೇನೆ ಜನ್ಮ ಕರ್ಮ ಚ ಮೇ ದಿವ್ಯಂ. ಆ ನಿಸ್ವಾರ್ಥವಾದ ಪರಮಾತ್ಮನ ಅಂತಃಕರಣ, ಆ ವಾತ್ಸಲ್ಯ, ಅವ ಭೂಮಿ ಮೇಲೆ ಮೇಲಿಂದ ಮೇಲೆ ಬಂದು ನಮ್ಮ ಮೇಲೆ ತೋರ್ತಾ ಇರುವಂತಹ ಈ ಕರುಣೆಯನ್ನು ಚಿಂತಿಸಬೇಕು. ಆಗ ನಮಗೆ ಅನುಗ್ರಹಿಸ್ತಾನೆ ಅಂತನ್ನೋದನ್ನು ಈ ಮಾತಿನಲ್ಲಿ ನಾವು ಚಿಂತನೆ ಮಾಡಬೇಕು. ಹೀಗೆ ಇವತ್ತು ಗೀತಾ ಜಯಂತಿ ಆದದ್ರಿಂದ ಈ ಭಗವದ್ಗೀತೆಯ ಅತ್ಯದ್ಭುತವಾದ ಪ್ರವಚನ ಈಗಾಗಲೇ ಶುರು ಮಾಡಿ ಸಾಕಷ್ಟು ದಿನಗಳು ಕಳೆದಿದೆ. ಇವತ್ತಿನ ಗೀತಾ ಜಯಂತಿಯೂ ಕೂಡ ಭಗವದ್ಗೀತಾ ಶ್ರವಣ ಮಾಡುವಂಥ ಒಂದು ಯೋಗ ಸಿಕ್ಕಿದೆ. ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಪರ್ವಕಾಲ ನಿಜವಾಗಲೂ ಸಾರ್ಥಕವಾಗಿದೆ ಅಂತ ನಾವು ಭಾವಿಸ್ತಾ, ಇನ್ನೊಂದು ಇವತ್ತಿನ ಈ ಪರ್ವಕಾಲದಲ್ಲಿ ಒಬ್ಬರು ಭಗವದ್ಗೀತೆಯ ಪ್ರವಚನ, ಈ ಅಭಿಯಾನ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ನಾವು ಪುಸ್ತಕ ಕೊಡಬೇಕು, ಪುಸ್ತಕ ಎಲ್ರಿಗೂ ಕೈಯಲ್ಲಿ ಸಿಗಬೇಕು ಅಂತ ಅಭಿಪ್ರಾಯ ಇಟ್ಟುಕೊಂಡು ಒಂದಿಷ್ಟು ಪುಸ್ತಕಗಳನ್ನು ಅವರು ಇವತ್ತೇ ಅದನ್ನು ಬಿಡುಗಡೆ ಮಾಡಿಸಿ ಕೊಡಬೇಕು ಅಂತಿದ್ದಾರೆ. ಅದು ಕಾರ್ಯ ಇಲ್ಲಿ ನೆರವೇರ್ತಾ ಇದೆ. ಇಂಥ ಭಗವದ್ಗೀತೆಯ ಪ್ರವಚನದ ಇವತ್ತಿನ ಉಪನ್ಯಾಸ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಾಳೆ ಪುನಃ ಮತ್ತೆ ಮುಂದಿನ ಪದ್ಯಗಳನ್ನು ನೋಡೋಣ. ನಾಳೆ ಮಾತ್ರ ಪ್ರವಚನ ನಡೀತದೆ, ನಾಡದ್ದು ಅನಿವಾರ್ಯತೆಯಿಂದ ಪ್ರವಚನ ಇಲ್ಲ. ಹೀಗಾಗಿ ಮತ್ತೆ ಮುಂದಿನ ಮಾಸದಲ್ಲಿ ನಾಳೆ ಪ್ರವಚನ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.